ಕರೆಕ್ಟ್ ಕರೆಕ್ಟ್ ಬೆಲ್ಲ ಆಯ್ತಲ್ಲ. ಆ ಹೌದೌದೌದು. ಇವ್ರು ಯಾಕೆ ಕಾಲ್ ಬರ್ತಾ ಇದೆ ಅದಕ್ಕೆ. ಓಕೆ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್. ಎಲ್ಲ ಗ್ರೂಪಿಗೆ ಹಾಕಿರೋದು PDF ವಿಡಿಯೋ ನೋಡ್ತಾ ಇದ್ದೀರಾ? PDF ಹಾಕ್ತಿರ್ತೀವಿ, ಪ್ರಿಂಟ್ ತಗೊಳ್ರಿ, ಓದ್ರಿ ಅದನ್ನ. ಕ್ವಶನ್ ಆನ್ಸರ್ ಹಾಕಿರ್ತೀವಿ, ಬರೀ ಕ್ವಶನ್ ಅಲ್ಲ ಆನ್ಸರು ಹಾಕಿರ್ತೀವಿ. ಪ್ರಿಂಟ್ ತಗೊಳ್ಳಿ, ಅದನ್ನ ಪ್ರಿಂಟ್ ತಗೊಂಡು ಓದಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಏನಾದ್ರು ಕ್ವಶನ್ ಇತ್ತು ಅಂತ ಹೇಳಿದ್ರೆ ಒಂದು ಕ್ವಶನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೀರಿಯಡ್ ನಲ್ಲಿ ನೀವು ಕ್ವಶನ್ಗಳು ಕೆಳಕ್ ಬರುತ್ತೆ. ಕ್ವಶನ್ ಆನ್ಸರ್ ಹಾಕಿದೀವಿ, ಫಸ್ಟ್ ಚಾಪ್ಟರ್ ಹಾಕಿದೀವಿ ನಾವು. ಸೋಷಿಯಲ್ ಇಂಟ್ರೊಡಕ್ಷನ್ ಆಫ್ ಸೋಷಿಯಾಲಜಿ ಹಾಕಿದೀವಿ. ಮೀನಿಂಗು, ಡೆಫಿನೇಷನ್, ಇಂಪಾರ್ಟೆನ್ಸ್, ಸ್ಕೋಪು, ಡೆವಲಪ್ಮೆಂಟ್, ಆರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿ, ಇದನ್ನೆಲ್ಲ ನಾವು PDF ನಲ್ಲಿ ಹಾಕಿದೀವಿ ನಾವು ಅದನ್ನ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಹಾಕಿದೀವಿ. ಈಚ್ ಚಾಪ್ಟರ್ಗೆ 80 ಮಾರ್ಕ್ಸ್ ಕ್ವಶನ್ ಹಾಕ್ತಿದೀವಿ ನಾವು. ನೀವು ಅದನ್ನೆಲ್ಲ ಪ್ರಿಂಟ್ ತಗೋಬೇಕು. ಪ್ರಿಂಟ್ ತಗೊಂಡ್ಬಿಟ್ಟು ಓದ್ಕೋಬೇಕು. ಡೌಟ್ ಇದ್ರೆ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಪೀರಿಯಡ್ ನಲ್ಲಿ ಕೇಳಲಿಕ್ಕೆ ಅನುಕೂಲ ಆಗುತ್ತೆ. ಎಸ್, ಇವತ್ತು ನಾನು 2ನೇ ಚಾಪ್ಟರ್ ನಲ್ಲಿ 2ನೇ ಕಾನ್ಸೆಪ್ಟ್ ಅನ್ನ ಚರ್ಚೆ ಮಾಡ್ತೀನಿ. ಮೊದಲೇ ಕಾನ್ಸೆಪ್ಟ್ ಸೊಸೈಟಿ ಬಗ್ಗೆ ಲಾಸ್ಟ್ ಪೀರಿಯಡ್ ನಲ್ಲಿ ಚರ್ಚೆ ಮಾಡಿದ್ವಿ. ಸೊಸೈಟಿ ಮೀನಿಂಗ್, ಡೆಫಿನೇಷನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೇಳಿ. ಇವತ್ತು 2ನೇ ಕಾನ್ಸೆಪ್ಟ್, ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಸೋಷಿಯಾಲಜಿ, ಸೆಕೆಂಡ್ ಕಾನ್ಸೆಪ್ಟ್ ಕಮ್ಯುನಿಟಿ, ಸಮುದಾಯದ ಬಗ್ಗೆ ನಾವಿವತ್ತು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ಕೇಳಿರ್ತೀರಿ, ಸಮುದಾಯ ಅಂತೇಳಿ ಕೇಳಿರ್ತೀರಿ ಶಬ್ದನ. ಹಿಂದೂ ಸಮುದಾಯ, ಇಸ್ಲಾಂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ, ಆದಿವಾಸಿ ಸಮುದಾಯ, ಪ್ರಾಚೀನ ಸಮುದಾಯ, ಆಧುನಿಕ ಸಮುದಾಯ, ಸಣ್ಣ ಸಮುದಾಯ, ದೊಡ್ಡ ಸಮುದಾಯ, ಬುಡಕಟ್ಟು ಸಮುದಾಯ, ಹೀಗೆ ನಾನಾ ರೀತಿಯಾಗಿ ಕೇಳಿರ್ತೀರಿ. ಸಮುದಾಯ ಎನ್ನುವಂತ ಒಂದು ಶಬ್ದವನ್ನ ಕೇಳಿರ್ತೀರಿ ನೀವು. ನಾವು ಸಮುದಾಯದಲ್ಲೇ ಇದ್ದೀವಿ. ಕೇಳಿರೋದೇನು? ನಾವು ಸಮುದಾಯದ ಜೊತೆಯಲ್ಲೇ ವಾಸ ಮಾಡ್ತಾ ಇದ್ದೀವಿ. ದ ಕಮ್ಯುನಿಟಿ ವಿತ್ ಅಸ್ ಅಂಡ್ ಅರೌಂಡ್ ಹಸ್. ನಮ್ಮ ಜೊತೆಗೂ ಇದೆ, ನಮ್ಮ ಸುತ್ತಮುತ್ತನೂ ಇದೆ ಸಮುದಾಯ. ಬಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಕಮ್ಯುನಿಟಿ? ಅಂಡ್
what is the characteristics of community and types of community. So this is a brief sketch of community. Today I would like to discussion about some meaning, definition, the characteristics of community. Community is a group of people. Community is a group of people. It is existed based on we feeling. It is existed based on we feeling. ಸಮುದಾಯವು ಜನರ ಸಮೂಹ. ಸಮುದಾಯವು ಜನರ ಸಮೂಹ. ಇದು ನಾವು ಎಂಬ ಭಾವನೆಯ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬರುತ್ತದೆ. ಬರೀ ಗ್ರೂಪ್ ಆಫ್ ಪೀಪಲ್ ಅಲ್ಲ ಇದು, ಬರೀ ಜನರ ಸಮೂಹ ಅಲ್ಲ ಇದು. ಸಮುದಾಯ ಅಂತ ಹೇಳಿದ್ರೆ, ಸಮುದಾಯ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಓನ್ಲಿ ಎ ಗ್ರೂಪ್ ಆಫ್ ಪೀಪಲ್, but the group of people existed based on we feeling, we sentiment. ನಾವು ಎನ್ನುವಂತ ಒಂದು ಭಾವನೆ ಬಹಳ ಅವಶ್ಯಕತೆಯಾಗಿ ಬೇಕು. ನಾನು ಎನ್ನುವಂಥದ್ದಲ್ಲ. ನಾನು ಎನ್ನುವಂಥದ್ದು ಏನನ್ನೂ ಸಾಧನೆ ಮಾಡುವುದಿಲ್ಲ. ನಾನು ಎನ್ನುವಂಥದ್ದು ಏನಕ್ಕೂ ಬರುವುದಿಲ್ಲ ಅಲ್ಲಿ. ಬಟ್ ಇರಬೇಕು, ಇರಬಾರ್ದಂತಲ್ಲ. ನಾನು ಎನ್ನುವಂಥದ್ದು ಇರಬೇಕು. ಯಾವುದ್ರಲ್ಲಿ? ಏನಾದ್ರೂ ಅಚೀವ್ ಮಾಡೋದ್ರಲ್ಲಿ, ಅಥವಾ ಯಾವುದಾದ್ರೂ ಕಾಂಟ್ರಿಬ್ಯೂಟ್ ಮಾಡೋದ್ರಲ್ಲಿ, ಅಥವಾ ಯಾವುದಾದ್ರೂ ಒಂದು ಪ್ರಗತಿಪರವಾಗಿರ್ತಕ್ಕಂಥ ಒಂದು ಚಿಂತನೆಗಳನ್ನ ಮಾಡೋದ್ರಲ್ಲಿ ನಾನು ಎನ್ನುವಂಥದ್ದು ಇರೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಆ ನಾನು ಎನ್ನುವಂಥದ್ದು ಬಹುತೇಕವಾಗಿ ಅನುಕೂಲಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಎನ್ನುವಂಥ ಒಂದು ಭಾವನೆ ಬಹಳ ಮುಖ್ಯವಾಗಿ ಇರಬೇಕು. ಇದ್ರೇನೆ ಸಮಾಜ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಸಮೂಹ ಆಗಿರ್ಬೋದು, ಕುಟುಂಬ ಆಗಿರ್ಬೋದು. ಕುಟುಂಬದಲ್ಲೂ ಸಹ ನಮ್ಮ ಮನೆಗಳಲ್ಲಿ ನಾವು ಎನ್ನುವಂತ ಒಂದು ಭಾವನೆ ಇದ್ರೇನೆ ಅಲ್ಲಿ ಕುಟುಂಬ ಇರೋದು. ಅಲ್ಲಿ ಸ್ವಂತವಾಗಿರ್ತಕ್ಕ ನಾನು ಎನ್ನುವಂಥದ್ದು ಏನಾದ್ರು ಬಂತು ಅಂತ ಹೇಳಿದ್ರೆ ಒಬ್ಬನ ಮಧ್ಯೆ ಒಬ್ರು ಜಗಳ ಆಡ್ಬೇಕಾಗುತ್ತೆ, ಕಿತ್ತಾಡ್ಬೇಕಾಗುತ್ತೆ. ನಾನೇ ಶ್ರೇಷ್ಠ ಎನ್ನುವಂತ ಒಂದು ಅಹಂನಿಂದ ಇಡೀ ಸಂಸಾರನೇ ಹಾಳಾಗಿ ಹೋಗುವಂತ ಒಂದು ಪರಿಸ್ಥಿತಿಗಳು ಬರ್ತವಲ್ಲಿ. ಸೊ ಹಾಗಾಗಿ ವೀಲ್ ಫೀಲಿಂಗ್ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ವಿ ಮೇ ಬಿ ಫೌಂಡ್ ಇನ್ ಇಂಡಿಯನ್ ಸೊಸೈಟಿ ಸೋ ಮೆನಿ ಕಮ್ಯುನಿಟೀಸ್. ನಮ್ಮ ಭಾರತೀಯ ಸಮಾಜದಲ್ಲಿ ಸಾಕಷ್ಟು ಸಮುದಾಯಗಳನ್ನು ನೋಡ್ಬೋದು ನಾವು. ನಾನು ಅದೇ ಮುಂಚೆ ಹೇಳ್ದಂಗೆ ಹಿಂದೂ ಕಮ್ಯುನಿಟಿ ಅಂತ ಹೇಳ್ತೀವಿ, ಇಸ್ಲಾಂ ಕಮ್ಯುನಿಟಿ ಅಂತ ಹೇಳ್ತೀವಿ, ಕ್ರಿಶ್ಚಿಯನ್ ಕಮ್ಯುನಿಟಿ ಅಂತ ಹೇಳ್ತೀವಿ, ಅಥವಾ ಬೌದ್ಧಿಸಂ ಕಮ್ಯುನಿಟಿ ಅಂತ ಹೇಳ್ತೀವಿ, ರೂರಲ್ ಕಮ್ಯುನಿಟಿ ಅಂತ ಹೇಳ್ತೀವಿ, ಅರ್ಬನ್ ಕಮ್ಯುನಿಟಿ ಅಂತ ಹೇಳ್ತೀವಿ, ಟ್ರೆಡಿಷನಲ್ ಕಮ್ಯುನಿಟಿ ಅಂತ ಹೇಳ್ತೀವಿ, ಟ್ರೈಬಲ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಹೀಗೆ ನೂರಾರು ಕಮ್ಯುನಿಟಿಗಳನ್ನ ನಾವು ನೋಡ್ಕೊಂಡ್ ಬರ್ತೀವಿ. ಗ್ರಾಮೀಣ ಸಮುದಾಯ ಅಂತ ಹೇಳ್ತೀವಿ, ನಗರ ಸಮುದಾಯ ಅಂತ ಹೇಳ್ತೀವಿ, ನಾವು ಆದಿವಾಸಿ ಸಮುದಾಯ ಅಂತ ಹೇಳ್ತೀವಿ, ಕೈಗಾರಿಕಾ ಸಮುದಾಯ ಅಂತ ಹೇಳ್ತೀವಿ, ಬುಡಕಟ್ಟು ಸಮುದಾಯ ಅಂತ ಹೇಳ್ತೀವಿ, ಧಾರ್ಮಿಕ ಸಮುದಾಯ ಅಂತ ಹೇಳ್ತೀವಿ. ಹೀಗೆ ಹಲವಾರು ಸಮುದಾಯಗಳನ್ನ ನಾವು ನಮ್ಮ ಸಮಾಜದಲ್ಲಿ ನೋಡುವಂತ ಒಂದು ವ್ಯವಸ್ಥೆ ಇದೆ. ಒಂದಲ್ಲ ಎರಡಲ್ಲ, ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಸಮುದಾಯಗಳನ್ನ ನಾವು ನೋಡ್ಬೋದು. ಬಟ್ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥಗಳನ್ನ ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನ ನಾವು ಸಮುದಾಯದ ಬಗ್ಗೆ ನೋಡ್ಬೋದು. ಕೆಲವೊಂದು ವ್ಯಾಖ್ಯಾನಗಳು ಈಗ ನಾವೇ ಹೇಳಿದ್ವಿ, ನಮ್ಮ ಮುಂಚೆ ಹೇಳಿದ್ವಿ, ಸಾಮಾನ್ಯವಾಗಿರ್ತಕ್ಕಂಥ ಅರ್ಥದಲ್ಲಿ ಹೇಳಿದ್ವಿ. ಕಮ್ಯುನಿಟಿ ಅಂತ ಹೇಳಿದ್ರೆ ಅದು ಗ್ರೂಪ್ ಆಫ್ ಪೀಪಲ್. ಕಮ್ಯುನಿಟಿ ಇಸ್ ಎ ಗ್ರೂಪ್ ಆಫ್ ಪೀಪಲ್, ಇಟ್ ಈಸ್ ಎಕ್ಸಿಸ್ಟೆಡ್ ಬೇಸ್ಡ್ ಆನ್ ವಿ ಫೀಲಿಂಗ್ ಅಂತ ಹೇಳ್ತೀವಿ. ನಾವು ಎಂಬ ಭಾವನೆಯ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಜನರ ಸಮೂಹವನ್ನ ಸಮುದಾಯ ಅಂತೇಳಿ ಕರಿತೀವಿ ನಾವು. ಅಲ್ಲಿ ನಾವು ಎನ್ನುವಂತ ಭಾವನೆ ಇರಲೇಬೇಕಲ್ಲಿ. ನೆಕ್ಸ್ಟ್ ಡೆಫಿನೇಷನ್ಸ್, ವ್ಯಾಖ್ಯಾನಗಳನ್ನ ನೋಡೋದಾದ್ರೆ ಮೊದಲದಾಗಿ ಬೊಗಾರ್ಡಸ್ ಅವರ ಪ್ರಕಾರ, ಅಕಾರ್ಡಿಂಗ್ ಟು ಬೊಗಾರ್ಡಸ್, community is a social group. Community is a social group with some degree of we feeling and living in given area
Community is a social group with some degree of way feeling and living in given area. ಬೊಗಾಡಸ್ರವರ ಪ್ರಕಾರ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವು ಎಂಬ ಭಾವನೆಯಿಂದ ಜೀವಿಸುವ ಸಾಮಾಜಿಕ ಸಮೂಹ ನೋಡ್ರಿ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನ ಇದಾವೆ. ಒಂದನೇದಾಗಿ ನಿರ್ದಿಷ್ಟ ಭೂಪ್ರದೇಶ, ನೆಕ್ಸ್ಟ್ ನಾವು ಎಂಬ ಭಾವನೆ. ಸಾಮಾಜಿಕ ಸಮೂಹವು ನಿರ್ದಿಷ್ಟ ಭೂಪ್ರದೇಶದಲ್ಲಿ ನಾವು ಎಂಬ ಭಾವನೆಯಿಂದ ಅಸ್ತಿತ್ವಕ್ಕೆ ಬಂದ್ರೆ ನಾವು ಅದನ್ನ ಸಮುದಾಯ ಅಂತ ಕರಿತೀವಿ. ಯಾರ ಪ್ರಕಾರ? ಬೊಗಾಡಸ್ರವರ ಪ್ರಕಾರ ಎರಡು ಕಾನ್ಸೆಪ್ಟ್ ಹೇಳ್ತಾರೆ. ಒಂದು ನಾವು ಎಂಬ ಭಾವನೆ, ಇನ್ನೊಂದು ನಿರ್ದಿಷ್ಟ ಪ್ರದೇಶ. ತಿರುಗಾಡುವಂತ ಒಂದು ಸಮೂಹಗಳನ್ನ ನಾವು ಸಮುದಾಯ ಅನ್ನೋದಿಲ್ಲ, ಅಲೆಮಾರಿ ಸಮುದಾಯ ಅಂತೇಳಿ ಕರಿತೀವಿ ನಾವು. ಅಲೆಮಾರಿ ಸಮುದಾಯ ಒಂದ್ ಕಡೆಯಿಂದ ಒಂದ್ ಕಡೆಗೆ ಜೀವನವನ್ನ ಸಾಗಿಸ್ಲಿಕ್ಕೆ ಬೇರೆ ಬೇರೆ ಕಡೆ ಅವರು ಪ್ರಯಾಣವನ್ನ ಮಾಡ್ತಾ ಇರ್ತಾರ. ಸೊ ಅದನ್ನ ಅಲೆಮಾರಿ ಸಮುದಾಯ ಅನ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ನಿರ್ದಿಷ್ಟ ಪ್ರದೇಶ ಇರಬೇಕು, ಅಥವಾ ನಾವು ಎನ್ನುವಂತ ಒಂದು ಭಾವನೆ ಇರಬೇಕು. ಅದನ್ನ ನಾವಿಲ್ಲಿ ಸಮುದಾಯ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಎರಡನೇದಾಗಿ ಆಗ್ಬರ್ನ್ ಮತ್ತು ನಿಮ್ಕಾಫ್. ಅಕಾರ್ಡಿಂಗ್ ಟು ಆಗ್ಬರ್ನ್ ಅಂಡ್ ನಿಮ್ಕಾಫ್, community is a total organization of social life in that limited area. ಆಗ್ಬರ್ ಮತ್ತು ನಿಮ್ಕಾಫ್ ರವರ ಪ್ರಕಾರ ಸೀಮಿತ ಪ್ರದೇಶದಲ್ಲಿ ಸಾಮಾಜಿಕ ಜೀವನದ ಒಟ್ಟು ಸಂಘಟಿತ ರೂಪವೇ ಸಮುದಾಯ. ಸೀಮಿತ ಪ್ರದೇಶದಲ್ಲಿ ಸಾಮಾಜಿಕ ಜೀವನದ ಒಟ್ಟು ಸಂಘಟಿತ ವ್ಯವಸ್ಥೆಯೇ ಸಮುದಾಯ. ನೋಡ್ರಿ, ಇಲ್ಲಿ ಸಾಮಾಜಿಕ ಜೀವನ ಎನ್ನುವಂತ ಒಂದು ಶಬ್ದವನ್ನು ಬಳಸ್ತಾರೆ. ಸೋಷಿಯಲ್ ಲೈಫ್. ವಾಟ್ ಈಸ್ ಇನ್ ಸೋಷಿಯಲ್ ಲೈಫ್? ಸಾಮಾಜಿಕ ಜೀವನದಲ್ಲಿ ಏನಿದೆ ನಾವು ನೋಡೋದಾದ್ರೆ ಏನಿಲ್ಲ ಅಂತೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಏನಿಲ್ಲ ಹೇಳಿ? ಅದರಲ್ಲಿ ಹುಟ್ಟಿದೆ, ಜೀವನ ಇದೆ, ಬೆಳವಣಿಗೆ ಇದೆ, ಬದಲಾವಣೆ ಇದೆ, ಸುಧಾರಣೆ ಇದೆ, ಪ್ರಗತಿ ಇದೆ, ಚಿಂತನೆಗಳಿವೆ, ನೆಕ್ಸ್ಟ್ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಜನೆಗಳಿದಾವೆ, ಬದುಕಿದಾವೆ, ಮರಣ ಇದೆ, ಮತ್ತೊಂದಿದೆ, ಎಲ್ಲದಿದೆ. ಜೀವನ ಎನ್ನುವಂಥದ್ದು ಮೂರೇ ಅಕ್ಷರ. ಆ 3 ಅಕ್ಷರಗಳಲ್ಲಿ ಸಾಕಷ್ಟು 3 ಅಕ್ಷರಗಳಿದಾವೆ. ಜನನ ಎನ್ನುವುದು ಅದು 3 ಅಕ್ಷರ. ಜನನ. ಬಾಲಕ ಅಥವಾ ಬಾಲಕಿ 3 ಅಕ್ಷರ. ಬಾಲಕ ಅಥವಾ ಬಾಲಕಿ. ಅಭ್ಯಾಸ 3 ಅಕ್ಷರ. ಅಭ್ಯಾಸ. ಯುವಕ ಅಥವಾ ಯುವತಿ 3 ಅಕ್ಷರ. ನೌಕರಿ ಅದು 3 ಅಕ್ಷರ ಅಥವಾ ಉದ್ಯೋಗ 3 ಅಕ್ಷರ. ವೇತನ 3 ಅಕ್ಷರ ಅಥವಾ ಪಗಾರ 3 ಅಕ್ಷರ. ವಿವಾಹ 3 ಅಕ್ಷರ. ಕುಟುಂಬ 3 ಅಕ್ಷರ. ಪುಸ್ತಕ 3 ಅಕ್ಷರ. ಸಂಸಾರ 3 ಅಕ್ಷರ.
ಸಂಸಾರ ಮೂರಕ್ಷರ, ಸನ್ಯಾಸ ಮೂರಕ್ಷರ, ಮರಣ ಮೂರಕ್ಷರ, ಸಂಸ್ಕಾರ ಮೂರಕ್ಷರ. ಇವೆಲ್ಲವೂ ಸಹ ಮೂರೇ ಅಕ್ಷರಗಳು. ಸೊ ಜೀವನ, ಸಾಮಾಜಿಕ ಜೀವನ ಬಹಳ ವಿಚಿತ್ರವಾಗಿದೆ. ಆ ಒಟ್ಟು ಸಾಮಾಜಿಕ ಜೀವನದ ವ್ಯವಸ್ಥೆಯನ್ನ ಅಕ್ಬರ್ ಮತ್ತು ನಿಮ್ಕಾಫ್ರವರು ಸಮುದಾಯ ಅಂತೇಳಿ ಕರೀತಾರೆ. ಜೀವನ ಅಂತೇಳಿ ಹೇಳಿದ್ರೆ ಬರೀ ಜೀವನ ಅಲ್ಲ, ಅದ್ರಲ್ಲಿ ಏನೆಲ್ಲ ಇದೆ ಅದರಲ್ಲಿ. ನೆಕ್ಸ್ಟ್ ಮೂರನೇದಾಗಿ ಕಿಂಗ್ಸ್ಲೆ ಡೇವಿಸ್, ಕೆ ಡೇವಿಸ್. ಅಕಾರ್ಡಿಂಗ್ ಟು ಕೆ ಡೇವಿಸ್, community is a smallest territorial group with embrace all aspects of social life. Community is a smallest territorial group with embrace all aspects of social life. According to ಕಿಂಗ್ಸ್ಲೆ ಡೇವಿಸ್ ರವರ ಪ್ರಕಾರ ಸಮುದಾಯವು ಚಿಕ್ಕ ಪ್ರಾದೇಶಿಕ ಸಮೂಹವಾಗಿದ್ದು ಇದು ಸಾಮಾಜಿಕ ಜೀವನದ ಎಲ್ಲಾ ಅಂಶಗಳನ್ನು ಒಳಗೊಂಡಿರುವುದಾಗಿದೆ. ನೋಡ್ರಿ, ಕಮ್ಯುನಿಟಿ ಇಸ್ ಸ್ಮಾಲೆಸ್ಟ್ ಟೆರಿಟೋರಿ, ಒಂದು ಸೀಮಿತವಾಗಿರ್ತಕ್ಕಂಥ ಪ್ರಾದೇಶಿಕ ಸಮೂಹ. ಮತ್ತೇನದು ಸಮೂಹ? ಇಟ್ ಎಂಬ್ರಾಸ್ ಆಲ್ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ಲೈಫ್. ಸಾಮಾಜಿಕ ಜೀವನದ ಎಲ್ಲ ಅಂಶಗಳನ್ನು ಹೊಂದಿದೆ. ನಾನು ಮುಂಚೆ ಹೇಳ್ದಂಗೆ ಅಕ್ಬರ್ ನಿಮ್ಕಾಫ್ ಹೇಳಿದ್ರು, ಸಾಮಾಜಿಕ ಜೀವನ ಆ ಜೀವನ ಅದೇ ಹೇಳಿದ್ರು, ಎಲ್ಲಾ ಅಂಶಗಳು ಅಂತ ಹೇಳಿದ್ರೆ ಎಲ್ಲವೂ ಸಮಸ್ಯೆಗಳಿದಾವೆ, ಅಲ್ಲಿ ಸವಾಲುಗಳಿದಾವೆ, ಪರಿಹಾರಗಳಿದಾವೆ, ಸುಧಾರಣೆಗಳಿದಾವೆ, ಸಲಹೆಗಳಿದಾವೆ, ಸಕ್ರಮಗಳಿದಾವೆ, ಅಕ್ರಮಗಳಿದಾವೆ, ನಾನಾ ರೀತಿಯಾಗಿರ್ತಕ್ಕಂಥ ವಿಧಾನಗಳಿದಾವೆ, ಮಾರ್ಗಗಳಿದಾವೆ, ವ್ಯವಸ್ಥೆಗಳಿದಾವೆ, ಚಿಂತನೆಗಳಿದಾವೆ. ಅದ್ರ ಜೊತೆಗೆ ನಮಗೆ ಸ್ನೇಹಿತರಿದ್ದಾರೆ, ಶತ್ರುಗಳಿದ್ದಾರೆ, ಹೊಂದ್ಕೊಳ್ಳೋರು ಇದ್ದಾರೆ, ಹೊಂದ್ಕೊಳ್ಳದೇ ಇರ್ತಕ್ಕಂಥವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ತಿರ್ಕೊಂಡು ಬಂದ್ರು ಕರ್ಕೊಂಡು ತಿನ್ಬೇಕಂತ ಗ್ರಾಮೀಣ ಭಾಷೆಯಲ್ಲಿ ಒಂದು ಗಾದೆ ಹೇಳ್ತಾರೆ, ತಿರ್ಕೊಂಡು ಬಂದ್ರು ಕರ್ಕೊಂಡು ತಿನ್ಬೇಕು. ಇದು ಬದುಕು, ಸರಿಸ್ಕೊಂಡು ತಿನ್ನೋದಲ್ಲ. ಯಾರಾದ್ರೂ ನಮ್ಮ ಜೊತೆಗಿದ್ರೆ ಅವ್ರನ್ನ ದೂರ ಸರಿಸ್ಬಿಟ್ಟು ನಾವು ತಿನ್ನೋದಲ್ಲ, ಅವ್ರನ್ನ ಸೇರಿಸ್ಕೊಂಡ್ಬಿಟ್ಟು ತಿನ್ನೋದು. ಸಮಬಾಳು ಸಮಪಾಲು, ಸಮಾನವಾಗಿರ್ತಕ್ಕಂಥ ಒಂದು ಬಾಳು, ಅದೇ ರೀತಿಯಾಗಿರ್ತಕ್ಕಂಥ ಸಮಾನವಾಗಿರ್ತಕ್ಕಂಥ ಪಾಲು, ಇದೇ ಜೀವನ. ಇದೆಲ್ಲದನ್ನು ಒಳಗೊಂಡಿರೋದೇ ಸಮುದಾಯ. ಇದರಲ್ಲಿ ಯಾವುದು ಬಿಟ್ಟಿಲ್ಲ, ಎಲ್ಲದನ್ನು ಒಳಗೊಂಡಿರ್ತಕ್ಕಂಥದ್ದು ಒಂದು ಸಮುದಾಯ. ನೆಕ್ಸ್ಟ್ ಕೆಲವೊಂದು ಲಕ್ಷಣಗಳು. ನಾವು ಇಲ್ಲಿವರೆಗೆ ವ್ಯಾಖ್ಯಾನಗಳನ್ನ ನೋಡ್ಕೊಂಡು ಬಂದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಲಕ್ಷಣಗಳನ್ನ ಅದರಲ್ಲಿ ನೋಡಿದ್ವಿ. ಕೆಲವೊಂದು ಲಕ್ಷಣಗಳನ್ನ, ಅವುಗಳನ್ನೇ ಪ್ರತ್ಯೇಕವಾಗಿ ನಾವು ಒಂದೊಂದಾಗಿ ನೋಡ್ಕೊಂತ ಬರೋಣ. ಮೊದಲನೇದಾಗಿ ಲೊಕ್ಯಾಲಿಟಿ, ಭೂಪ್ರದೇಶ. ಅಕ್ಬರ್ ನಿಮ್ಕಾಫ್ ಮತ್ತು ಕಿಂಗ್ಸ್ಲೆ ಡೇವಿಸ್ ಅವರು ಹೇಳಿದ್ರು, ಗಿವನ್ ಏರಿಯಾ ಆರ್ ಸ್ಮಾಲೆಸ್ಟ್ ಟೆರಿಟೋರಿಯಲ್ ಗ್ರೂಪ್. ಅಕ್ಬರ್ ನಿಮ್ಕಾಫ್ ಏನ್ ಹೇಳಿದ್ರು? ಗಿವನ್ ಏರಿಯಾ, ಒಂದು ನಿರ್ದಿಷ್ಟ ಪ್ರದೇಶ. ಅಥವಾ ಕಿಂಗ್ಸ್ಲೆ ಡೇವಿಸ್ ಏನ್ ಹೇಳಿದ್ರು ಅವರು? ಸ್ಮಾಲೆಸ್ಟ್ ಟೆರಿಟೋರಿಯಲ್ ಗ್ರೂಪ್. ಭೂಪ್ರದೇಶ ಇರಬೇಕು. ಫಸ್ಟ್ ದ ಬೇಸಿಸ್ ಆಫ್ ಕಮ್ಯುನಿಟಿ ಇಸ್ ದ ಲೊಕ್ಯಾಲಿಟಿ ಆರ್ ಎ ಡೆಫಿನೆಟ್ ಜಿಯೋಗ್ರಾಫಿಕಲ್ ಏರಿಯಾ. ನಿರ್ದಿಷ್ಟ ಪ್ರದೇಶ ಇರಬೇಕು. ನಮ್ಮ ಊರು ಅಂತೇಳಿ ಹೇಳಿದ್ರೆ, ಊರು ಅಂತ ಅನ್ಸ್ಕೊಳ್ಬೇಕು ಅಂತೇಳಿ ಹೇಳಿದ್ರೆ ನಾವೊಂದು ನಿರ್ದಿಷ್ಟ ಊರು ಅಂತ ಹೇಳ್ತೀವಿ. ನಾವು ಚಿತ್ರದುರ್ಗ ಅಂತೇಳಿ ನಿರ್ದಿಷ್ಟ ಹೆಸರು ಇರುತ್ತೆ, ಅದು ನಿರ್ದಿಷ್ಟ ಪ್ರದೇಶದಲ್ಲಿ ಇರುತ್ತೆ. ಅದು ಇವತ್ತೊಂದಿನ ಇಲ್ಲಿದ್ಬಿಟ್ಟು ಇನ್ನೊಂದಿನ ಎಲ್ಲೋ ಇರೋದಿಲ್ಲ, ಮತ್ತೊಂದಿನ ಎಲ್ಲೋ ಇರೋದಿಲ್ಲ. ಶತಮಾನಗಳಾಗ್ಲಿ, ತಲೆಮಾನಗಳು ಕಳೆದು ಹೋಗ್ಲಿ, ಯಾರಿರ್ಲಿ, ಯಾರು ಹೋಗ್ಲಿ, ಚಿತ್ರದುರ್ಗ ಅಂತಂದ್ರೆ ಚಿತ್ರದುರ್ಗ ಎಲ್ಲಿರ್ಬೇಕು ಅಲ್ಲೇ ಇರ್ತದೆ, ನಿರ್ದಿಷ್ಟ ಪ್ರದೇಶ.
ಜಸ್ಟ್ ಎನಿ ಗ್ರೂಪ್ ಆಫ್ ಪೀಪಲ್ ಕೆನಾಟ್ ಬಿ ಕಾಲ್ಡ್ ಎ ಕಮ್ಯುನಿಟಿ. ಯಾವುದೋ ಒಂದು ಗುಂಪನ್ನ ನಾವು ಕಮ್ಯುನಿಟಿ ಅಂತ ಕರೆಯಲ್ಲ. ಯಾವುದೋ ಒಂದು ಗುಂಪನ್ನ ನಾವು ಕಮ್ಯುನಿಟಿ ಅಂತೇಳಿ ಕರೆಯೋದಿಲ್ಲ. ಕಮ್ಯುನಿಟಿ ಅಂತೇಳಿ ಕರೆಸ್ಕೋಬೇಕು ಅಂತೇಳಿ ಹೇಳಿದ್ರೆ ನಿರ್ದಿಷ್ಟ ಭೂ ಪ್ರದೇಶ ಇರ್ಬೇಕು. ನಿರ್ದಿಷ್ಟ ಭೂ, ಅದಕ್ಕೆ ಹೇಳಿದ್ದು ನಾವು ದ ವಾಂಡರರ್ ಟ್ರೂಫ್ ಯು ಕೆನಾಟ್ ಕಾಲ್ಡ್ ಎ ಕಮ್ಯುನಿಟಿ. ಅಲೆಮಾರಿ ಸಮುದಾಯವನ್ನ ನಾವು ಸಮುದಾಯ ಅಂತ ಕರೆಯೋದಿಲ್ಲ, ಅಲೆಮಾರಿ ಜನಾಂಗ ಅಂತೇಳಿ ಕರಿತೀವಿ ನಾವು. A group of people becomes a community only when it starts to reside in a definite locality. ನಿರ್ದಿಷ್ಟ ಪ್ರದೇಶ ಇದ್ರೆ ಮಾತ್ರ. ಒಂದು ಸಮೂಹ ನಿರ್ದಿಷ್ಟ ಪ್ರದೇಶದಲ್ಲಿ ಜೀವಿಸ್ತಾ ಇದ್ರೆ ನಾವು ಅದನ್ನ ಕಮ್ಯುನಿಟಿ ಅಂತ ಕರಿತೀವಿ, ಸಮುದಾಯ ಅಂತ ಕರಿತೀವಿ. ನಿರ್ದಿಷ್ಟ ಪ್ರದೇಶ ಇರ್ಲಿಲ್ವಾ, ಅದು ಸಮುದಾಯ ಅಲ್ಲ. ಹಾಗಾದ್ರೆ ಅದು ಬೇರೆ ಏನಿರ್ಬೇಕು, ಸಂಘ ಇರ್ಬೇಕು ಅಥವಾ ಜಂಗುಳಿ ಇರ್ಬೇಕು ಅಂತ. ಜಂಗುಳಿ ಅಂತೇಳಿ ಕರಿತೀವಿ ನಾವು. ಜನಮಂದೆ ಅಂತೇಳಿ ಕರಿತೀವಿ ನಾವು. ಸಂತೆ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಅಥವಾ ದಿಢೀರ್ನ ಸೇರ್ಕೊಳ್ತಾರೆ ಕೆಲವು ಜನ. ಒಂದ್ ಕಡೆ ದಿಢೀರ್ನ ಜನ ಸೇರ್ತಾರ, ಅದನ್ನ ಕಮ್ಯುನಿಟಿ ಅನ್ನಲ್ಲ. ಸಂತೆನ ಕಮ್ಯುನಿಟಿ ಅನ್ನಲ್ಲ, ಜಾತ್ರೆನ ಕಮ್ಯುನಿಟಿ ಅನ್ನಲ್ಲ, ಮಾರ್ಕೆಟ್ ನ ಕಮ್ಯುನಿಟಿ ಅನ್ನಲ್ಲ. ಯಾಕಂತೇಳಿ ಹೇಳಿದ್ರೆ ಅವು ಪರ್ಮನೆಂಟ್ ಆಗಿ ಅಲ್ಲಿ ಇರೋದಿಲ್ಲ. ಅವು ಇವತ್ತು ಇರಬಹುದು, ನಾಳೆ ಹೋಗ್ಬಹುದು. ಅವು ಎಲ್ಲಿವರೆಗೂ ಸಂತೆ ಆದ್ರೆ ಎಲ್ಲಿವರೆಗೆ ಇರ್ತಾವಲ್ಲಿ? ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಇರ್ಬೋದು ಸಂತೆ. ಮುಂದಿನ ವಾರ ಬೇರೆ ಕಡೆ ಹೋಗ್ಬೋದು, 6 ಗಂಟೆ ಮೇಲೆ ಇಲ್ದಲೂ ಇರ್ಬೋದು. ಅಂಡ್ ಸೆಕೆಂಡ್ ಒನ್, ಕಮ್ಯುನಿಟಿ ಸೆಂಟಿಮೆಂಟ್, ಸಾಮುದಾಯಿಕ ಭಾವನೆ. ಸಾಮುದಾಯಿಕ ಭಾವನೆ ಎರಡನೇದಾಗಿ. ಕಮ್ಯುನಿಟಿ ಸೆಂಟಿಮೆಂಟ್, ಸಾಮುದಾಯಿಕ ಭಾವನೆ. A community is essential, an area of common living with a feeling of belonging together. An individual identifies his interest with the larger interest of the group. ನಿರ್ದಿಷ್ಟ ಪ್ರದೇಶದಲ್ಲಿ ವ್ಯಕ್ತಿಗಳು ಕೂಡ್ಕೊಂಡು ಬಾಳ್ಬೇಕು ಅಂತ ಹೇಳಿದ್ರೆ ನಾವು ಎನ್ನುವಂತ ಭಾವನೆ ಇರಬೇಕು, ಸಾಮುದಾಯಿಕ ಭಾವನೆ ಇರಬೇಕು. ಇಬ್ಬರು ವ್ಯಕ್ತಿಗಳ ಮಧ್ಯೆ ಫ್ರೆಂಡ್ಶಿಪ್ ಬರ್ಬೇಕಂತಂದ್ರೆ ಸುಮ್ಮನೆ ಬರೋದಿಲ್ಲ. ಅವ್ರ ಭಾವನೆಗಳು, ಅವ್ರ ಉದ್ದೇಶಗಳು, ಅವ್ರ ಗುರಿಗಳು, ಅವ್ರ ಆಕಾಂಕ್ಷೆಗಳು, ಅವ್ರ ವರ್ತನೆಗಳು, ಅವರ ಚಿಂತನೆಗಳು, ಇವೆಲ್ಲವೂ ಸಹ ಸಮಾನವಾಗಿದ್ರೆ ಮಾತ್ರ ಆ ವ್ಯಕ್ತಿಗಳಲ್ಲಿ ಆ ಬಾಂಧವ್ಯಗಳು ಬರ್ತವೆ. ಅವರಿಬ್ಬರ ಮಧ್ಯೆ ಏನಾದ್ರೂ ಸ್ವಲ್ಪ ವ್ಯತ್ಯಾಸಗಳು ಉಂಟಾದ್ರೆ ಅಲ್ಲಿ ಸ್ನೇಹ ಬರೋದಿಲ್ಲ, ಸಂಬಂಧಗಳು ಬರೋದಿಲ್ಲ, ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ಹೊಂದಾಣಿಕೆ ಬರೋದಿಲ್ಲ ಅಲ್ಲಿ. ಸೊ ಹಾಗಾಗಿ ಭಾವನೆಗಳು ಮುಖ್ಯ ಇಲ್ಲಿ. ಭಾವನಾ ರಹಿತವಾಗಿರ್ತಕ್ಕಂಥ ವ್ಯಕ್ತಿ ಶವಕ್ಕೆ ಸಮಾನ. ಭಾವನೆಗಳಿರ್ಬೇಕು, ಏನೋ ಭಾವನೆಗಳಲ್ಲ, ಹೊಂದಿಕೊಳ್ಳುವಂತ ಒಂದು ಭಾವನೆಗಳು. ದುರ್ಬಲ ಭಾವನೆಗಳು ವ್ಯಕ್ತಿಯನ್ನ ಹಾಳು ಮಾಡ್ತವೆ, ಸಬಲ ಭಾವನೆಗಳು ವ್ಯಕ್ತಿಯನ್ನ ಏಳಿಗೆ ಮಾಡ್ತವೆ. ಆ ರೀತಿಗೆ ಎಲ್ಲವೂ ನಡೀತಕ್ಕ ಭಾವನೆಗಳ ಮೇಲೆ. ಸೊ ವಿ ಮೇ ಬಿ ಅಬ್ಸರ್ವ್ಡ್ ಇನ್ ಕಮ್ಯುನಿಟಿ ಸೆಂಟಿಮೆಂಟ್ ದಿ ಸೆನ್ಸ್ ಆಫ್ ಬಿಲಾಂಗಿಂಗ್ ಟುಗೆದರ್ and the feeling of unity is called community sentiment. ಆ ಸೆನ್ಸ್ ಇರ್ಬೇಕು, ಪ್ರಜ್ಞೆ ಇರ್ಬೇಕು ಆ ಜನರಲ್ಲಿ. ನಾವು ಎನ್ನುವಂತ ಒಂದು ಪ್ರಜ್ಞೆ ಇರ್ಬೇಕು, ನಾವು ನಮ್ಮದು ಈ ಪ್ರಜ್ಞೆ ಇರ್ಬೇಕಲ್ಲಿ. ನಾವೆಂದಿಗೂ ಒಂಟಿ ಅಲ್ಲ, ಸದಾ ಜಂಟಿಯಾಗಿನೇ ಇರ್ತೀವಿ ನಾವು. ಯಾಕೆ? ಬಿಕಾಸ್ ಫಂಡಮೆಂಟಲಿ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಮೂಲತಃ ಮನುಷ್ಯ ಸಮಾಜ ಜೀವಿ, ಸಂಘ ಜೀವಿ. ಅವನು ಒಂಟಿಯಾಗಿರ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅವನು ಆ ಸೆಂಟಿಮೆಂಟ್ ಇರಬೇಕು, ಅಥವಾ ಇನ್ನೊಬ್ಬರ ಜೊತೆಗೆ ಹೊಂದ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಸೆಂಟಿಮೆಂಟ್ ಬೇಕು. ಈ ಸಾಮುದಾಯಿಕ ಭಾವನೆಯಲ್ಲಿ ನಾವು ಮುಖ್ಯವಾಗಿ 3 ಭಾವನೆಗಳನ್ನ ನೋಡ್ಕೊಂಡ್ಬರ್ತೀವಿ. ಒಂದನೇದಾಗಿ ನಾವು ಎಂಬ ಭಾವನೆ. ವಿ ಫೀಲಿಂಗ್. ಎರಡನೇದಾಗಿ ರೋಲ್ ಫೀಲಿಂಗ್, ಪಾತ್ರ ಭಾವನೆ. ಮೂರನೇದು ಡಿಪೆಂಡೆನ್ಸಿ ಫೀಲಿಂಗ್, ಅವಲಂಬನಾ ಭಾವನೆ.
ನೋಡಿ, ಮೂರಿದಾವೆ ಇಲ್ಲಿ: ವಿ ಫೀಲಿಂಗ್, ರೋಲ್ ಫೀಲಿಂಗ್, ಡಿಪೆಂಡೆನ್ಸ್ ಫೀಲಿಂಗ್. ಒಂದನೇದಾಗಿ ನಾವು ಎಂಬ ಭಾವನೆ, ಎರಡನೇದಾಗಿ ಪಾತ್ರ ಎನ್ನುವಂಥ ಭಾವನೆ, ಮೂರನೇದಾಗಿ ಅವಲಂಬನೆಯ ಭಾವನೆ. ನಾವು ಎಂಬ ಭಾವನೆ, ನಾವು ಏನು, ಸಮಾಜದಲ್ಲಿ ನಾವೇನು, ಎಲ್ಲ ಕೆಲಸಗಳನ್ನು ಒಬ್ಬನೇ ಮಾಡ್ಲಿಕ್ಕಾಗೋದಿಲ್ಲ. ಎಲ್ಲರೂ ಸೇರಿ ಒಂದೇ ಕೆಲಸ ಮಾಡೋಕ್ಕಾಗೋದಿಲ್ಲ. ನಾವೆಲ್ಲರೂ ಒಟ್ಟುಗೂಡಿ ಇರಬೇಕು. ಒಟ್ಟುಗೂಡಿ ಇರುವಂಥದ್ದೇ ಅಲ್ಲಿ ನಾವು ಎಂಬ ಭಾವನೆ. ರೋಲ್ ಫೀಲಿಂಗ್ ನಮ್ದೇ ಆಗಿರ್ತಕ್ಕಂಥ ಒಂದು ಪಾತ್ರ ಇದೆ. ಇಟ್ ರೆಫರ್ಸ್ ಟು ದಿ ಒನ್ನೆಸ್ ಅಂಡ್ ದಿ ಸೆನ್ಸ್ ಆಫ್ ಪಾರ್ಟಿಸಿಪೇಷನ್. ದಟ್ ಈಸ್ ಕಾಲ್ಡ್ ವಿ ಫೀಲಿಂಗ್. ಎಕ್ಸಾಂಪಲ್: ಫಾರ್ಮರ್, ರೈತರು, ಕಕ್ಕಸಾಲಿ, ಮಡಿವಾಳಿ, ಕುಂಬಾರ, ಕಮ್ಮಾರ, ಬಡಿಗ, ಇನ್ನಿತರವಾಗಿರ್ತದೆ. ಅದೇ ರೀತಿಯಾಗಿ ಹಿಂದೂ, ಮುಸ್ಲಿಂ, ಜೈನ್, ಸಿಖ್, ಬುದ್ಧಿಸ್ಟ್, ಜರಥ್ರಸ್ಟ್ and other groups also. And role feeling, role which is a world is a globe theatre where everyone must play a part. World is a globe theatre where everyone must play a part. But mine is sad one. ಶೇಕ್ಸ್ಪಿಯರ್ ಹೇಳ್ತಾರೆ ಇದನ್ನು. ಜೂಲಿಯಸ್ ಸೀಸರ್ನಲ್ಲಿ ಜೂಲಿಯಸ್ ಸೀಸರ್ನ ಪಾತ್ರಕ್ಕೆ ಶೇಕ್ಸ್ಪಿಯರ್ ಹೇಳ್ತಾರೆ, ದ ವರ್ಲ್ಡ್ ಇಸ್ ಎ ಗ್ಲೋಬ್ ಥಿಯೇಟರ್ ವೇರ್ ಎವರಿವನ್ ಮಸ್ಟ್ ಪ್ಲೇ ಎ ಪಾರ್ಟ್. ಈ ಪ್ರಪಂಚನೇ ಒಂದು ನಾಟಕ ಮಂದಿರ. ಈ ಪ್ರಪಂಚನೇ ಒಂದು ನಾಟಕ ಮಂದಿರ. ಇಲ್ಲಿ ಪ್ರತಿಯೊಬ್ಬರು ಪಾತ್ರಧಾರಿಗಳು. ಅವರವ್ರ ಪಾತ್ರವನ್ನು ಅಭಿನಯಿಸಬೇಕು. ಆದ್ರೆ ನನ್ನ ಪಾತ್ರ ಮಾತ್ರ ಸ್ಯಾಡ್, ದುಃಖದಾಯಕವಾದದ್ದು ಅಂತ ಹೇಳ್ತಾರೆ ಶೇಕ್ಸ್ಪಿಯರ್ ಜೂಲಿಯಸ್ ಸೀಸರ್ ಅನ್ನುವಂಥ ಒಂದು ನಾಟಕದಲ್ಲಿ. ಹಾಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪಾತ್ರ ಇರುತ್ತೆ. ತಂದೆ, ಮಗ, ಮಗಳು, ವಿದ್ಯಾರ್ಥಿ, ಸದಸ್ಯ, ಗ್ರಾಹಕ, ಯುವಕ, ಸಂಗಾತಿ, ಹೀಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ಪಾತ್ರಗಳಿರ್ತಾವ. ಒಬ್ಬ ವ್ಯಕ್ತಿ ಹಲವಾರು ಪಾತ್ರಗಳನ್ನು ಅಭಿನಯಿಸಬೇಕಾಗಿರ್ತಾವಲ್ಲಿ. ಮನೆಗೆ ಹೋದಾಗ ನಾವು ಒಬ್ಬ ಸದಸ್ಯ, ಕಾಲೇಜಿಗೆ ಬಂದರೆ ನಾನು ಒಬ್ಬ ನೌಕರ, ಮಾರ್ಕೆಟಿಗೆ ಹೋದ್ರೆ ನಾನು ಒಬ್ಬ ಗ್ರಾಹಕ, ಕ್ಲಬ್ಬಿಗೆ ಹೋದ್ರೆ ನಾನು ಒಬ್ಬ ಸದಸ್ಯ. ಸೊ ಹೀಗೆ ಬೇರೆ ಬೇರೆ ಪಾತ್ರಗಳಿರ್ತವೆ. ಆ ಬೇರೆ ಬೇರೆ ಪಾತ್ರಗಳನ್ನ ಅಭಿನಯಿಸಬೇಕು ಅಂತ ಹೇಳಿದ್ರೆ ವ್ಯಕ್ತಿ ಆ ಸನ್ನಿವೇಶದಲ್ಲಿ ಬೇರೆಯವರೊಂದಿಗೆ ಹೊಂದ್ಕೊಳ್ಬೇಕಾಗುತ್ತೆ. ಆ ಹೊಂದಿಕೊಳ್ಳುವಂಥದ್ದೇ ಇಲ್ಲಿ ಪಾತ್ರ ಫೀಲಿಂಗ್ ಅಂತ. ನನ್ನ ಪಾತ್ರ ಏನು, ನಾನು ಕಾಲೇಜಿಗೆ ಹೋದಾಗ ಕಾಲೇಜಿನಲ್ಲಿ ನನ್ನ ಪಾತ್ರ ಏನಲ್ಲಿ, ನನ್ನ ಪಾತ್ರ ಏನಲ್ಲಿ, ಏನು ಪ್ರಿನ್ಸಿಪಾಲ್ ಆಗಿರೋದು, ಏನು ಲೆಕ್ಚರರ್ ಆಗಿರೋದು, ಸ್ಟೂಡೆಂಟ್ ಆಗಿರೋದು, ಅಥವಾ P1 ಆಗಿರೋದು, ಅಥವಾ ಅಡ್ಮಿನಿಸ್ಟ್ರೇಟರ್ ಆಗಿರೋದು, ಅಥವಾ ಅಸಿಸ್ಟೆಂಟ್ ಆಗಿರೋದು, ಏನ್ ನನ್ನ ಪಾತ್ರ ಅಲ್ಲಿ, ಏನ್ ನನ್ನ ಪಾತ್ರ ಅಲ್ಲಿ? ನಾನು ಒಬ್ಬ ಉಪನ್ಯಾಸಕ, ನನ್ನ ಪಾತ್ರ ಅದು. ನಾನು ಒಬ್ಬ ಪ್ರಾಧ್ಯಾಪಕ, ಕಾಲೇಜಿನಲ್ಲಿ ನನ್ನ ಪಾತ್ರ ಏನು ಅಂತ ಹೇಳಿದ್ರೆ ನಾನು ಒಬ್ಬ ಪ್ರಾಧ್ಯಾಪಕ. ವಿದ್ಯಾರ್ಥಿಗಳೊಬ್ಬ ಪ್ರಾಧ್ಯಾಪಕ. ನಾನು ಪ್ರಾಧ್ಯಾಪಕ ಕಾಲೇಜಿನಲ್ಲಿ ಮಾತ್ರ, ಮನೆಯಲ್ಲ. ಮನೆಯಲ್ಲಿ ಎಲ್ಲರಿಗೂ ಪಾಠ ಮಾಡೋಕ್ಕಾಗಲ್ಲ. ಮನೆಗೆ ನನಗೆ ಪಾಠ ಮಾಡಿದ್ರೆ ಸಾಕಾಗಿರುತ್ತೆ. ಮನೆಯಲ್ಲಿ ನನಗೆ ಪಾಠ ಮಾಡಿದ್ರೆ ಸಾಕಾಗಿರುತ್ತೆ. ನನ್ನ ಪಾಠ ಯಾರು ಕೇಳ್ತಾರೆ ಅಲ್ಲಿ? ಹೌದಿಲ್ಲ? ಮನೇಲಿ ಅವ್ರು ನಮಗೆ ಪಾಠ ಮಾಡಿದ್ರೆ ಸಾಕಾಗಿರುತ್ತೆ, ಅವ್ರ ಪಾಠ ನಾವು ಕೇಳಿದ್ರೆ ಸಾಕಾಗಿರುತ್ತೆ. ಇನ್ನು ನಮ್ಮ ಪಾಠ ನಿನ್ನೆಲ್ಲಿ ಕೇಳ್ತಾರೆ? ನಾವೇ ಹೇಳ್ಕೋದ್ರೆ ಸಾಕು ಸುಮ್ಮರಪ್ಪ, ಅಲ್ಲಿ ಹೇಳಿ ಬಂದು ಸಾಕು, ಇನ್ಯಾಕೆ ಇಲ್ಲಿ ಹೇಳ್ತಿರ್ತಾರೆ. ಸೊ ಹಾಗೆ ರೋಲ್ ಫೀಲಿಂಗ್, ದ ರೋಲ್ ಎಕ್ಸ್ಪೆಕ್ಟೆಡ್ ಸಮ್ ಸಿಚುಯೇಷನ್ಸ್ ಅಂಡ್ ಸಮ್ ಡಿಪೆಂಡ್ಸ್ ಅಂಡ್ ಸಮ್ ಕಾಮ್ರೇಡ್ಸ್. ಕೆಲವೊಂದು ಜೊತೆಗಾರರನ್ನ, ಕೆಲವೊಂದು ಸಿಚುಯೇಷನ್ಗಳನ್ನ, ಕೆಲವೊಂದು ವಿಚಾರಗಳನ್ನ ಅವಲಂಬಿಸ್ಕೊಂಡಿರುತ್ತೆ ಪಾತ್ರ ಎನ್ನುವಂಥದ್ದು. ಎಲ್ಲಾ ಸನ್ನಿವೇಶಗಳಲ್ಲೂ ಒಂದೇ ಪಾತ್ರವನ್ನು ಅಭಿನಯಿಸಕ್ ಆಗೋದಿಲ್ಲ. ಅಲ್ಲೇ ಪೊಲೀಸು ಅವನ ಕರ್ತವ್ಯದಲ್ಲಿದ್ದಾಗ ಮಾತ್ರ ಅವನು ಪೊಲೀಸ್ ಆಗಿರ್ಬೇಕು. ಅವನ ಠಾಣೆಯಲ್ಲಿ ಮಾತ್ರ ಅವನ ಆ ಒಂದು
ವರ್ತನೆಗಳನ್ನ ಅಳವಡಿಸ್ಕೊಂಡಿರ್ಬೇಕು. ಅದೇ ವರ್ತನೆಗಳನ್ನ ಅವನ ಮನೇಲಿ ಹೋಗಿ ತೋರಿಸಿದ್ರೆ ಅವನ ಮನೇಲಿ ಇರೋದಿಲ್ಲ. ಅವನು ನಿಮ್ದು ಅತಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಮನೆಗಿರೋದ್ರೆ ಮನೆ ಬಿಟ್ಟು ಹೋಗ್ತಾರೆ. ಸೊ ಹಾಗೆ. ಅಂಡ್ ನೆಕ್ಸ್ಟ್ ಒನ್, ಡಿಪೆಂಡೆನ್ಸಿ ಫೀಲಿಂಗ್, ಅವಲಂಬನೆಯ ಭಾವನೆ. ಎವ್ರಿ ಇಂಡಿವಿಜುವಲ್ ಡಿಪೆಂಡ್ಸ್ ಅಪಾನ್ ಹಿಸ್ ಕಮ್ಯುನಿಟಿ ಫಾರ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಹಿಸ್ ಫಿಸಿಕಲ್ ನೀಡ್ಸ್ ಆರ್ ಸೈಕಲಾಜಿಕಲ್ ನೀಡ್ಸ್, ಆಸ್ ವೆಲ್ ಆಸ್ ಕಮ್ಯುನಿಟಿ ಆಲ್ಸೋ ಪ್ರೊಟೆಕ್ಟ್ ದ ಲೈಫ್ ಅಂಡ್ ಪ್ರಾಪರ್ಟಿ ಆಫ್ ದ ಇಂಡಿವಿಜುವಲ್ಸ್. ಪ್ರತಿಯೊಬ್ಬ ವ್ಯಕ್ತಿಯು ತಂದೆ ಆಗಿರ್ತಕ್ಕಂಥ ದೈಹಿಕ, ಬೌದ್ಧಿಕ, ಮಾನಸಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಅಥವಾ ಇನ್ನಿತರವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಹೊಂದಿರ್ತಾನೆ. ಅವುಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕಂದ್ರೆ ಅವನ್ನ ನೆರವೇರಿಸ್ಕೊಳ್ಬೇಕು, ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರ ಜೊತೆಗೆ ಅವನ ಅವಲಂಬನೆ ಆಗ್ಲೇಬೇಕಾಗುತ್ತೆ. ಈಗ ನನಗೆ ತರಕಾರಿ ಬೇಕು ಅಂತ ಹೇಳಿದ್ರೆ ನಾನೇ ಅದನ್ನೆಲ್ಲ ಬೆಳಿಬೇಕು, ನಾನೇ ಅದನ್ನೆಲ್ಲ ಪ್ರಾಡಕ್ಟ್ ಮಾಡಬೇಕು, ನಾನೇ ಅದನ್ನ ಬಳಸ್ಕೊಳ್ಬೇಕು ಅಂತಂದ್ರೆ ಆಗೋದಿಲ್ಲ. ನನಗೆ ತರಕಾರಿ ಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ಗೆ ಹೋಗ್ಬೇಕು, ಮಾರ್ಕೆಟ್ಗೆ ಯಾರೋ ತಂದಿರ್ತಾರ ತರಕಾರಿನ, ಆ ಮಾರಾಟ ಮಾಡುವಂತ ವ್ಯಕ್ತಿಯಿಂದ ನಾನು ಅದನ್ನ ಕೊಂಡ್ಕೊಂಡು ಬರ್ಬೇಕು. ಸೊ ನಾನಿಲ್ಲೇ ತರಕಾರಿ ಮಾರುವಂತ ವ್ಯಕ್ತಿಗೆ ಅವಲಂಬನೆ ಆಗಿದ್ದೀನಿ. ನಾನು ದವಸ ಧಾನ್ಯಗಳನ್ನ ಇನ್ಯಾರು ಬೆಳಿತಾರೆ, ನಾನು ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ಕೊಂಡ್ಕೊಂಡು ಬರ್ಬೇಕು. ಸೊ ನಾನು ಅವರನ್ನ ಅವಲಂಬಿತನಾಗಿದ್ದೀನಿ. ನನ್ನನ್ನ ಬೇರೆಯವರು ಅವಲಂಬಿತರಾಗಿರ್ತಾರೆ. ನಾನು ಯಾವ ರೀತಿಗೆ ಬೇರೆಯವ್ರನ್ನ ಅವಲಂಬನೆ ಆಗಿದ್ದೀನೋ ಬೇರೆಯವರು ನಮ್ಮನ್ನ ಅವಲಂಬಿತರಾಗಿರ್ತಾರೆ. ಒಬ್ರಿಗೊಬ್ರು ಇಲ್ಲಿ ಯಾರು ಅದಕ್ಕೆ ಹೇಳೋದು, ಮನುಷ್ಯ ಒಂಟಿಯಾಗಿ ಇರ್ಲಿಕ್ಕಾಗೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವನು ಇನ್ನೊಬ್ರು ಒಂದಿಗೆ ಅಥವಾ ಇನ್ನೊಂದು ಸನ್ನಿವೇಶದೊಂದಿಗೆ ಅವನು ತನ್ನ ಅವಲಂಬನೆ ಜೀವನವನ್ನ ನಡ್ಸ್ಕೊಂಡು ಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಸಮುದಾಯ ನಮಗೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ನಮ್ದೇ ಆಗಿರ್ತಕ್ಕಂಥ ಒಂದು ರೈಟ್ಸ್ಗಳು, ನಮ್ದೇ ಆಗಿರ್ತಕ್ಕಂಥ ಒಂದು ಲೈಫ್, ಪ್ರಾಪರ್ಟಿ ಅಥವಾ ಇನ್ನಿತರವಾಗಿರ್ತಕ್ಕಂಥ ಆಸಕ್ತಿಗಳು ನಮ್ಗೆ ಇರ್ತವೆ. ಅವುಗಳೆಲ್ಲವನ್ನು ಪ್ರೊಟೆಕ್ಟ್ ಮಾಡೋದು ಯಾವ್ದು ಅಂತ ಹೇಳಿದ್ರೆ ಕಮ್ಯುನಿಟಿ. ಕಮ್ಯುನಿಟಿ ಆಲ್ಸೋ ಪ್ರೊಟೆಕ್ಟ್ ದ ಲೈಫ್ ಅಂಡ್ ಪ್ರಾಪರ್ಟಿ ಆಫ್ ದಿ ಇಂಡಿವಿಜುವಲ್ಸ್. ನನಗೊಂದು ರೈಟ್ಸ್ ಇದೆ, ನನಗೆ ಮಾತನಾಡ್ತಕ್ಕಂಥದ್ದು ಒಂದು ಹಕ್ಕಿದೆ, ಬದುಕಬೇಕಾಗಿರ್ತಕ್ಕಂಥ ಒಂದು ಹಕ್ಕಿದೆ. ಅದನ್ನ ಕೊಡುವಂಥದ್ದು ಯಾವುದು? ಕಮ್ಯುನಿಟಿ. ಕಮ್ಯುನಿಟಿ ಅಂತ ಹೇಳ್ತೀವಿ ನಾವು. ಅದು ಬಿಟ್ಟರೆ ಇನ್ಯಾವುದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ನೆಕ್ಸ್ಟ್ ಒನ್, ಮೂರನೇದಾಗಿ ಗ್ರೂಪ್ ಆಫ್ ಪೀಪಲ್. ಕಮ್ಯುನಿಟಿ ಇಸ್ ಎ ಗ್ರೂಪ್ ಆಫ್ ಪೀಪಲ್. Community is a group of human beings. Population small or big is a must for any community. Human beings or individuals is a necessity for the existence of community or group or any institution. Students and teachers is need for the school and colleges or universities. Otherwise it's not called ಸ್ಕೂಲ್ ಆರ್ ಕಾಲೇಜ್. ವ್ಯಕ್ತಿಗಳು ಸಮಾಜಕ್ಕೆ ಬೇಕೇ ಬೇಕು. ಸಮಾಜದ ಮೂಲ ಘಟಕ ಯಾವುದು ಅಂತ ಹೇಳಿದ್ರೆ ವ್ಯಕ್ತಿ. ಆ ವ್ಯಕ್ತಿ ಇಲ್ಲದ ಏನೋ ಅಸ್ತಿತ್ವಕ್ಕೆ ಬರೋದಿಲ್ಲ. ಸಮಾಜ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಸಂಘ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಅಥವಾ ರಚನೆ ಆಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು, ಯಾವುದೇ ಒಂದು ಕಾನ್ಸೆಪ್ಟ್ ಅಸ್ತಿತ್ವಕ್ಕೆ ಬರಬೇಕು ಅಂತಂದ್ರೆ ಅಲ್ಲಿ ವ್ಯಕ್ತಿ ಇರ್ಬೇಕು, ವ್ಯಕ್ತಿಗಳಿರ್ಬೇಕು. ವ್ಯಕ್ತಿಗಳಿದ್ರೇನೆ ಅದಕ್ಕೆ ಹೇಳೋದು ಗ್ರೂಪ್ ಆಫ್ ಪೀಪಲ್, ಜನರ ಸಮೂಹ. ಜನರಿರ್ಬೇಕಲ್ಲಿ. ಅದು ಸಣ್ಣದಾಗಿರ್ಲಿ, ಅದು ದೊಡ್ಡದಾಗಿರ್ಲಿ, ಅಥವಾ ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಒಟ್ಟು ಜನರಿರ್ಬೇಕು. ಜನರ ಸಮೂಹನೇ. ಜನರಿಲ್ಲ ಅಂತ ಹೇಳಿದ್ರೆ ಯಾವುದಿಲ್ಲ. ವೆನೆವರ್ ದ ಇಂಡಿವಿಜುವಲ್ಸ್ ಲಿವ್ ಟುಗೆದರ್ ಇನ್ ಸಚ್ ಎ ವೇ, share the basic conditions of a common life, we call forming community. ತಮ್ಮದೇ ಆಗಿರ್ತಕ್ಕಂಥ ಒಂದು ಭಾವನೆಗಳನ್ನ, ತಮ್ಮದೇ ಆಗಿರ್ತಕ್ಕಂಥ ಒಂದು ಚಿಂತನೆಗಳನ್ನ, ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ, ಸಲಹೆಗಳನ್ನ, ಸೂಚನೆಗಳನ್ನ ಇತರರ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಮಗೆ ಕಮ್ಯುನಿಟಿ ಬೇಕು, ಗ್ರೂಪ್ ಬೇಕು, ಸಮೂಹಗಳು ಬೇಕು. ನಮ್ಮ ವಿಚಾರಗಳನ್ನು ಹಂಚ್ಕೊಳ್ಳಿಕ್ ಬೇಕಲ್ಲ. ನಮ್ಮ ವಿಚಾರಗಳನ್ನು ಹಂಚ್ಕೊಳ್ಬೇಕಂತಂದ್ರೆ ಇನ್ನೊಬ್ಬ ವ್ಯಕ್ತಿಗಳು ಬೇಕು. ಆ ವ್ಯಕ್ತಿಗಳು ಅಂತ ಹೇಳಿದ್ರೆ ನಮ್ಮ ಸದಸ್ಯರು, ನಮ್ಮನ್ನು ಅವಲಂಬಿತರು, ಅಥವಾ ನಾವು ಅವರನ್ನ ಅವಲಂಬಿಸಿಕೊಂಡಿರ್ತಕ್ಕಂಥ. ಬಟ್ ನೆಕ್ಸ್ಟ್ ಒನ್, ಲೈಕ್ನೆಸ್ ಆರ್ ಸಿಮಿಲಾರಿಟಿ. ಸಾಮ್ಯತೆ,
ಸಾಮೀಪ್ಯತೆ, ಸಾಮ್ಯತೆ ಅಥವಾ ಸಾಮೀಪ್ಯತೆ. A community is a group of people who live within a physical area. They exhibit similarity and concurrence in language, customs, traditions, folkways, lifestyles, dress codes, hairstyles, walking styles, so and so. ಸಾಮ್ಯತೆಗಳನ್ನು ನೋಡ್ತೀವಿ ನಾವು. ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಸಮೂಹ ಇದೆ ಅಂತ ಹೇಳಿದ್ರೆ ಆ ಸಮೂಹದಲ್ಲಿ ಒಂದು ಭಾಷೆ ಇರುತ್ತೆ. ಎಲ್ಲರೂ ಸೇರಿಬಿಟ್ಟು ಒಂದು ಭಾಷೆಯನ್ನ ಮಾತಾಡ್ತಾರೆ. ಭಾಷೆ ಅಂತ ಹೇಳಿದ್ರೆ ಕಮ್ಯುನಿಕೇಶನ್, ಸಂಪರ್ಕ, ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಇರಬಹುದಾಗಿರ್ತಕ್ಕಂಥ ಒಂದು ಸಾಧನ ಭಾಷೆ. ಭಾಷೆ ಒಂದಲ್ಲ, ಅದ್ರ ಜೊತೆಗೆ ನಮ್ದೇ ಆಗಿರ್ತಕ್ಕಂಥ ಒಂದು ಪದ್ಧತಿಗಳಿರ್ತವೆ, ಆಚರಣೆಗಳಿರ್ತವೆ, ನಂಬಿಕೆಗಳಿರ್ತವೆ, ಲೋಕಾಚಾರಗಳಿರ್ತವೆ, ರೋಕಾರೂಢಿಗಳಿರ್ತವೆ, ಉಡುಪು ವಿನ್ಯಾಸಗಳಿರ್ತವೆ, ಕೇಶ ಶೈಲಿಗಳಿರ್ತವೆ, ನೆಕ್ಸ್ಟ್ ವಾಕಿಂಗ್, ಓಡಾಡುವಂತ ಒಂದು ಶೈಲಿಗಳು ಇರ್ತವೆ. ಇವೆಲ್ಲವೂ ಸಹ ಏನಾಗಿರ್ತವೆ ಅಂತ ಹೇಳಿದ್ರೆ ಒಂದೇ ರೀತಿಯಾಗಿರ್ತಾವ. ಮಾನವ ಜೀವಿಗಳು ಅಂತ ಹೇಳಿದ್ರೆ ಓಡಾಡುವಂತ ಒಂದು ಶೈಲಿ, ಅದು ಓಡಾಡುವಂತ ಒಂದು ರೀತಿ ಒಂದೇ ರೀತಿಯಾಗಿರ್ತಾವ, ಭಿನ್ನವಾಗಿರೋದಿಲ್ಲ. ಒಬ್ಬ ವ್ಯಕ್ತಿ ಮಾನವ ಜೀವಿ ಅಂತ ಓಡಾಡೋದು, ಇನ್ನೊಬ್ಬನು ಪ್ರಾಣಿ ಜೀವಿ ಅಂತ ಓಡಾಡೋದು ಆ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಭಾಷೆ ಆಗಿರೋದು ನಂದೇ, ಒಬ್ಬ ವ್ಯಕ್ತಿದೇ ಒಂದು ಸ್ವಂತ ಭಾಷೆ ಇರೋದಿಲ್ಲ. ಅಥವಾ ಅಲ್ಲಿರ್ತಕ್ಕಂಥ ಸಮೂಹದ ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ದೈಹಿಕ ಭಾಷೆ ಅಂತ. ದೈಹಿಕ ಭಾಷೆಲ್ಲ ಆದ್ರೂ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಾಗುತ್ತೆ. ನನಗೆ ಬಾಯಕಾಗಿದೆ ನೀರು ಕೊಡಿ ಅಂತ ಕೇಳ್ತೀವಿ. ಆ ಭಾಷೆ, ಅದು ನೀರು ಕೊಡಿ ಅನ್ನುವಂತ ಒಂದು ಭಾಷೆ ಅಲ್ಲಿರ್ತಕ್ಕಂಥ ಸಮೂಹ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯಾಗಿ ಕೇಳ್ತೀನಿ ನಾನು. ದೈಹಿಕ ಒಂದು ಚಿಹ್ನೆಗಳನ್ನು ದೈಹಿಕ ಭಾಷೆಯನ್ನು ಬಳಸ್ತೀನಿ ನಾನು. ಸೊ ಅದನ್ನು ಸಿಮಿಲಾರಿಟಿ, ಸಾಮ್ಯತೆ ಅಂತ ಹೇಳ್ತೀವಿ. ಕಸ್ಟಮ್ಸ್ ಅಂತ ಹೇಳ್ತೀವಿ, ಪದ್ಧತಿಗಳು ಅಂತ ಹೇಳ್ತೀವಿ. ಒಂದು ರೀತಿಯಾಗಿರ್ತವೆ ಪದ್ಧತಿಗಳು. ಎಂತ ವಿಜ್ಞಾನಿನೇ ಆದ್ರೂ, ವಿಜ್ಞಾನವನ್ನ ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿನೂ ಸಹ ಬೆಳಿಗ್ಗೆ ಹೇಳುವಾಗ ಬಲಗಡೆಗೆ ಎದ್ದೇಳ್ತಾನೆ, ಬಲ ದಿಕ್ಕಿನ ಕಡೆನೇ ಎದ್ದೇಳ್ತಾನೆ. ಸೊ ದಟ್ ಈಸ್ ಒನ್ ಆಫ್ ದ ಟ್ರೆಡಿಷನ್. ಊಟ ಮಾಡುವಂತ ಪದ್ಧತಿನೇ ಆದ್ರಷ್ಟೇ. ಎಷ್ಟೇ ಹಸಿವಾಗಿದ್ರು 3 ದಿನ ಉಪವಾಸ ಇದ್ರು 3 ದಿನ ಉಪವಾಸ ಇದ್ದೀನಿ ಅಂತ ಹೇಳ್ಬಿಟ್ಟು 3 ದಿನ ಒಂದೇ ಸರಿ ತಿನ್ನಕ್ ಆಗೋದಿಲ್ಲ. ಒಂದು ದಿನದನ್ನ 3 ದಿನ ತಿನ್ಬಹುದು. ಒಂದು ದಿನ ಊಟ ಮಾಡುವುದನ್ನ 3 ದಿನ ಊಟ ಮಾಡಬಹುದು. ಆದ್ರೆ 3 ದಿನ ಊಟ ಮಾಡೋದನ್ನ ಒಂದೇ ದಿನ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ. ಸೊ ಅದನ್ನ ನಾವು ಸಾಮ್ಯತೆ ಅಂತ ಹೇಳ್ತೀವಿ. ದೇರ್ ಈಸ್ ಲೈಕ್ನೆಸ್ ಅಮಾಂಗ್ ದಿ ಮೆಂಬರ್ಸ್ ಆಫ್ ಕಮ್ಯುನಿಟಿ, ಅದನ್ನ ನಾವು ಸಾಮ್ಯತೆ ಅಂತ ಹೇಳ್ತೀವಿ. ಆ ನೆಕ್ಸ್ಟ್ ಒನ್, 5ನೇದಾಗಿ ಪರ್ಮನೆನ್ಸಿ, ಸ್ಥಿರತೆ. ಸ್ಥಿರತೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಅದರ ಒಂದು ಜೀವಿತಾವಧಿ, ಸಮುದಾಯದ ಒಂದು ಜೀವಿತಾವಧಿ. ವಾಂಡರಿಂಗ್ ಟ್ರೂಪ್ ಕ್ಯಾನ್ ನಾಟ್ ಬಿ ಕಾಲ್ಡ್ ಎ ಕಮ್ಯುನಿಟಿ. ನಾನು ಅವಾಗಲೇ ಹೇಳಿದ್ದೆ, ನಾನು ಅಲ್ದಾಡ್ತಕ್ಕಂಥ ಒಂದು ಸಮೂಹವನ್ನ ನಾವು ಸಮುದಾಯ ಅಂತ ಕರೆಯೋದಿಲ್ಲ. ಅಲೆದಾಡುವಂತ ಒಂದು ಸಮೂಹವನ್ನ ನಾವು ಸಮುದಾಯ ಅಂತೇಳಿ ಕರೆಯೋದಿಲ್ಲ. ಬಿಕಾಸ್ ಇಟ್ ಈಸ್ ನೈದರ್ ಪರ್ಮನೆಂಟ್ ನಾರ್ ಎಸ್ ಎ ಲೊಕ್ಯಾಲಿಟಿ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇರ್ಬೇಕದು, ಪ್ಲೇಸ್ ಬೇಕಾಗುತ್ತೆ ಅದಕ್ಕೆ. ಇಟ್ ಈಸ್ ಎಸೆನ್ಷಿಯಲಿ ಇನ್ಕ್ಲೂಡ್ಸ್ ಎ ಪರ್ಮನೆಂಟ್ ಲೈಫ್ ಇನ್ ಎ ಡೆಫಿನೆಟ್ ಪ್ಲೇಸ್. ಒಂದು ನಿರ್ದಿಷ್ಟ ಪ್ಲೇಸ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಪರ್ಮನೆಂಟ್ ಲೈಫ್ ಇರುತ್ತೆ. ಸೊ ಹಾಗಾಗಿ ಪರ್ಮನೆಂಟ್ ಸ್ಥಿರವಾಗಿರ್ಬೇಕು. ನಾನು ಅದೇ ಹೇಳಿದ್ದು, ಚಿತ್ರದುರ್ಗ ಎಲ್ಲಿದೆ ಅಂತೇಳಿ ಇಲ್ಲಿದೆ ಅಂತ ಹೇಳ್ತೀನಿ ನಾವು. ಪರ್ಮನೆಂಟ್ ಆಗಿರುತ್ತೆ. ಆ ನೆಕ್ಸ್ಟ್ ಒನ್, ನ್ಯಾಚುರಾಲಿಟಿ, ಸ್ವಾಭಾವಿಕತೆ. 6ನೇದಾಗಿ ಸ್ವಾಭಾವಿಕತೆ. ಕಮ್ಯುನಿಟೀಸ್ ಆರ್ ನಾಟ್ ಮೇಡ್ ಆರ್ ಕ್ರಿಯೇಟೆಡ್ ಬೈ ಅನ್ ಆಕ್ಟ್ ಆಫ್ ವಿಲ್. ನಮಗೆ ತಕ್ಕಂಗೆ ನಾವು ಅದನ್ನ ಕ್ರಿಯೇಟ್ ಮಾಡಕ್ಕಾಗಲ್ಲ, ಸೃಷ್ಟಿ ಮಾಡಕ್ಕಾಗೋದಿಲ್ಲ. ಸಮುದಾಯವನ್ನ ನಾವು ಹುಟ್ಟು ಹಾಕ್ಲಿಕ್ಕಾಗೋದಿಲ್ಲ. ಆರ್ಟಿಫಿಷಿಯಲ್ ಆಗಿ ನಾವು ಅದನ್ನ ಕ್ರಿಯೇಟ್ ಮಾಡಕ್ಕೂ ಆಗೋದಿಲ್ಲ. ಇಲ್ಲಿ ಒಂದು ಸಮುದಾಯ ಇರ್ಬೇಕು, ಇವ್ರನ್ನೆಲ್ಲ ಕೂಡಿಸ್ಬಿಟ್ಟು ನಾನು ಇದನ್ನ ಸಮುದಾಯ ಅಂತೇಳಿ ಕರಿತೀನಿ. ಎ ಎನ್ನುವಂತ ಸಮುದಾಯ, ಎಕ್ಸ್ ಎನ್ನುವಂತ ಸಮುದಾಯ, ಝಡ್ ಎನ್ನುವಂತ ಸಮುದಾಯ, ಅಥವಾ ಇನ್ನೊಂದು ಸಮುದಾಯ, ಈ ರೀತಿಯಾಗಿ ನಾನು ಕ್ರಿಯೇಟ್ ಮಾಡಿಬಿಟ್ಟು ಕರೀಲಿಕ್ಕೆ ಆಗೋದಿಲ್ಲ. ಸ್ವಾಭಾವಿಕವಾಗಿ ಬರ್ಬೇಕು, ಸ್ವಾಭಾವಿಕವಾಗಿ ಜೊತೆಗೆ ಬರ್ತದೆ. ಬಟ್ ಆರ್ ನ್ಯಾಚುರಲ್ ಕಮ್ಯುನಿಟೀಸ್ ಆರ್ ಇವ್ಯಾಲ್ವ್. ಅದು ವಿಸ್ತಾರ ಆಗ್ತಾ ಬಂದಿರತಕ್ಕಂಥ. ಆಲ್ಬರ್ಟ್ ಸ್ಪೆನ್ಸರ್ ಅದನ್ನ ಹೇಳೋದು, ಫ್ರಮ್ ನೋನ್ ಟು ಅನ್ನೋನ್, ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್. ಸರಳತೆಯಿಂದ ಸಂಕೀರ್ಣತೆ ಕಡೆ.
ಏಕತೆಯಿಂದ ಅನೇಕತೆ ಕಡೆ, ಗೊತ್ತಿರೋದ್ರಿಂದ ಗೊತ್ತಿಲ್ಲದ ಕಡೆ. ವಿಕಾಸ ಆಗ್ತಾ ಹೋಗುದು, ನಿಧಾನಕ್ಕೆ ವಿಕಾಸ ಆಗುತ್ತೆ. ವಿಕಾಸ ಆಗೋದು ಗೊತ್ತಾಗೋದಿಲ್ಲ ಯಾರಿಗೂ. ನಮ್ಮ ದೈಹಿಕ ಬೆಳವಣಿಗೆ, ನಮ್ಮ ಮಾನಸಿಕ ಬೆಳವಣಿಗೆ ಗೊತ್ತಾಗೋದಿಲ್ಲ ಯಾರಿಗೂ. ಸೊ ಅದನ್ನ ನಾವು ನ್ಯಾಚುರಾಲಿಟಿ ಅಂತ ಕರಿತೀವಿ. ನಾವು ಉದ್ದೇಶಪೂರ್ವಕವಾಗಿ ಆಗ್ತಕ್ಕಂಥದ್ದು. An individual is born into a community. It is virtue of the community that his personality develops. ಕಮ್ಯುನಿಟಿ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದ್ಮೇಲೆ ನಮ್ದೇ ಆಗಿರ್ತಕ್ಕಂಥ ಒಂದು ಚಿಂತನೆಗಳನ್ನ, ನಮ್ದೇ ಆಗಿರ್ತಕ್ಕಂಥ ಒಂದು ಭಾವನೆಗಳನ್ನ, ನಮ್ದೇ ಆಗಿರ್ತಕ್ಕಂಥ ಒಂದು ಜೀವನ ವ್ಯವಸ್ಥೆಗಳನ್ನ ಬೆಳೆಸ್ಕೊಳ್ತಾ ಹೋಗುತ್ತೆ. ನಾವು ಅದ್ರಲ್ಲಿ ಬೆಳಿತೀವಿ, ನಾವು ಅದನ್ನ ಬೆಳೆಸ್ತೀವಿ. ಅರ್ಥ ಆಗುತ್ತಲ್ಲ? ನಾವು ಅದರಲ್ಲಿ ಬೆಳಿತೀವಿ, ಅದನ್ನ ನಾವು ಬೆಳೆಸ್ತೀವಿ. ನೋಡ್ರಿ ಹೇಗಿದೆ, ವಿತ್ ಅಸ್ ಅಂಡ್ ಅರೌಂಡ್ ಅಸ್ ಅಂತ ಹೇಳಿದ ಅದಕ್ಕೆ. ಅಂಡ್ ನೆಕ್ಸ್ಟ್ ಒನ್, ಸೆವೆಂತ್ ಒನ್, ಪರ್ಟಿಕ್ಯುಲರ್ ನೇಮ್, ನಿರ್ದಿಷ್ಟ ಹೆಸರು. Every community has a particular name, includes its individuality, depend upon locality, depend upon job, or depend upon traditions, or depend upon customs, or depend upon some heritage, so and so. ಸಮುದಾಯ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಹೆಸರಿರುತ್ತದೆ. ಅದು ತಂದೆ ಆಗಿರ್ತಕ್ಕಂಥ ಒಂದು ಭೂಪ್ರದೇಶದ ಆಧಾರದ ಮೇಲೆ, ಅಥವಾ ತಂದೆ ಆಗಿರ್ತಕ್ಕಂಥ ಒಂದು ಉದ್ಯೋಗದ ಆಧಾರದ ಮೇಲೆ, ಅಥವಾ ತಂದೆ ಆಗಿರ್ತಕ್ಕಂಥ ಒಂದು ಲಕ್ಷಣಗಳ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಅಥವಾ ಆಚಾರ ವಿಚಾರಗಳ ಆಧಾರದ ಮೇಲೆ ಅದು ತಂದೆ ಆಗಿರ್ತಕ್ಕಂಥ ಒಂದು ಹೆಸರಿರುತ್ತೆ. ಉದಾಹರಣೆ, ಭೌಗೋಳಿಕ ವ್ಯವಸ್ಥೆಯ ಆಧಾರದ ಮೇಲೆ ನೋಡ್ಕೊಂಡು ಬಂದ ನಾವು ಗ್ರಾಮ ಅಂತ ಹೇಳ್ತೀವಿ, ಗ್ರಾಮ ಸಮುದಾಯ ಅಂತ ಹೇಳ್ತೀವಿ, ನಗರ ಸಮುದಾಯ ಅಂತ ಹೇಳ್ತೀವಿ. ಭೌಗೋಳಿಕ ಪ್ರದೇಶದ ಮೇಲೆ ನಾವು ನೋಡ್ಕೊಂಡ್ ಬರೋದಾದ್ರೆ, ಲೊಕ್ಯಾಲಿಟಿ ಆಧಾರದ ಮೇಲೆ ನೋಡ್ಕೊಂಡ್ ಬರೋದಾದ್ರೆ ಗ್ರಾಮ ಸಮುದಾಯ ಅಂತ ಹೇಳ್ತೀವಿ, ನಗರ ಸಮುದಾಯ ಅಂತ ಹೇಳ್ತೀವಿ. ನೆಕ್ಸ್ಟ್, ವೃತ್ತಿಗಳ ಆಧಾರದ ಮೇಲೆ ನೋಡ್ಕೊಂಡ್ ಬರೋದಾದ್ರೆ, ಅವರವರ ಕುಲ ಕಸುಬುಗಳ ಆಧಾರದ ಮೇಲೆ ನೋಡ್ಕೊಂಡ್ ಬರೋದಾದ್ರೆ ಬಡಿಗ ಸಮುದಾಯ ಅಂತ ಹೇಳ್ತೀವಿ, ಕಮ್ಮಾರ ಸಮುದಾಯ ಅಂತ ಹೇಳ್ತೀವಿ, ಅಕ್ಕಸಾಲಿಗ ಸಮುದಾಯ ಅಂತ ಹೇಳ್ತೀವಿ, ಮಡಿವಾಳ ಸಮುದಾಯ ಅಂತ ಹೇಳ್ತೀವಿ, ಬ್ರಾಹ್ಮಣ ಸಮುದಾಯ ಅಂತ ಹೇಳ್ತಾರೆ. ಅದು ಇನ್ನಿತರವಾಗಿರ್ತಕ್ಕಂಥ ಒಂದು ಆಚಾರ ವಿಚಾರಗಳನ್ನ ನೋಡ್ಕೊಂಡ್ಬಂದ್ರೆ ಬ್ರಾಹ್ಮಣ ಸಮುದಾಯ, ಕ್ಷತ್ರಿಯ ಸಮುದಾಯ, ವೈಶ್ಯ ಸಮುದಾಯ, ಶೂದ್ರ ಸಮುದಾಯ, ಅಥವಾ ಇನ್ನಿತರವಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳನ್ನು ನೋಡ್ಕೊಂಡ್ ಬಂದಾಗ ಹಿಂದೂ ಸಮುದಾಯ, ಇಸ್ಲಾಂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ, ಸಿಖ್ ಸಮುದಾಯ, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಅಂಶಗಳ ಆಧಾರದ ಮೇಲೆ ನಾವು ಸಮುದಾಯದ ಹೆಸರುಗಳನ್ನ ಗುರುಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೋಡ್ಕೊಂಡ್ ಬರ್ತೀವಿ. ಅಂದ್ರೇನು, ಅದರ ಒಂದು ಐಡೆಂಟಿಟಿ, ಅದನ್ನ ಗುರುತಿಸ್ಕೊಳ್ಳತಕ್ಕಂಥ ಒಂದು ವಿಚಾರದಲ್ಲಿ ಅದು ಯಾವ ಒಂದು ವ್ಯವಸ್ಥೆಗಳ ಆಧಾರದ ಮೇಲೆ ಅದು ಗುರುತಿಸ್ಕೊಳ್ಳುತ್ತೆ ಅನ್ನುವಂಥದ್ದು ನಾವು ಅದನ್ನ ಗುರುತಿಸ್ಕೊಳ್ತೀವಿ ನಾವು. ನೆಕ್ಸ್ಟ್ ಒನ್, ಎಂಟನೇದಾಗಿ ವೈಡರ್ ಎಂಡ್ಸ್, ವಿಶಾಲವಾಗಿರ್ತಕ್ಕಂಥ ಒಂದು ಗುರಿಗಳು. People in community have wider ends. They associate not for the fulfillment of any one interest. ಒಂದು ರೀತಿಯಾಗಿರ್ತಕ್ಕಂಥ ಇರೋದಿಲ್ಲ, ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಮನೆಯಲ್ಲಿ ನಾನಾ ರೀತಿಯಾಗಿ, ಒಂದು ಫ್ಯಾಮಿಲಿ ಏನಾದ್ರು ನಾನಾ ರೀತಿಯಾಗಿ, ಒಂದು ಫ್ಯಾಮಿಲಿ ಏನಾದ್ರು ಹೋಟ್ಲಿಗೆ ಏನೋ ಟಿಫನ್ ಮಾಡಕ್ ಹೋದ್ ಅಂತ ಹೇಳಿದ್ರೆ ನಾನಾ ರೀತಿಯಾಗಿ ಆರ್ಡರ್ ಮಾಡ್ತಾರೆ. ನನಗೆ ಮಸಾಲ ದೋಸೆ ಬೇಕು, ನನಗೆ ತಟ್ಟೆ ಇಡ್ಲಿ ಬೇಕು, ನನಗೆ ರವೆ ಇಡ್ಲಿ ಬೇಕು, ಅಲ್ಲಿ ನನಗೆ ವಾಂಗಿ ಬಾತ್ ಬೇಕು, ನನಗೆ ಬಿಸಿ ಬಿಸಿ ಚೌ ಬಾತ್ ಬೇಕು. ಈ ಡಿಫರೆನ್ಸ್ ವಿಶಾಲವಾಗಿರ್ತಕ್ಕಂಥವು, ವಿಭಿನ್ನವಾಗಿರ್ತಕ್ಕಂಥವು, ಜೊತೆಗೆ ವಿಶಾಲವಾಗಿರೋದ್ರ ಜೊತೆಗೆ ವಿಭಿನ್ನವಾಗಿರ್ತಕ್ಕಂಥವು, ಅವೆಲ್ಲವನ್ನು ಈಡೇರಿಸ್ಕೊಳ್ಬಹುದಾಗಿರ್ತಕ್ಕಂಥ ಒಂದು ಸಾಧ್ಯತೆಗಳು ಸಮುದಾಯದಲ್ಲಿ ಇರ್ತವೆ. ಒಂದು ನಿರ್ದಿಷ್ಟ ಎನ್ನುವಂಥ ಇಷ್ಟೇ ಇರಬೇಕು ಅಥವಾ ಹೀಗೆ ಇರಬೇಕು ಎನ್ನುವಂಥದ್ದು ಏನಿಲ್ಲ. ಅವ್ರ ಗುರಿಗಳು ಅಥವಾ ಆಸಕ್ತಿಗಳು ಹೀಗೆ ಇರಬೇಕು ಎನ್ನುವಂಥದ್ದೇನಿಲ್ಲ, ಹ್ಯಾಗ್ ಬೇಕಾದ್ರೆ ಇರ್ಬೇಕು. ಬಟ್ ಸಮುದಾಯದ ನಿಯಮಗಳಿಗೆ ತಕ್ಕಂತೆ ಇರ್ಬೇಕು. ಅವ್ರಿಗೆ ಹ್ಯಾಗ್ಬೇಕಾಗಿರ್ಬೇಕಂತ ಹೇಳಿದ್ರೆ ಸಮುದಾಯದ ನಿಯಮಗಳಿಗೆ ಅಥವಾ ಸಮುದಾಯದ ಒಂದು ತತ್ವಗಳಿಗೆ ತಕ್ಕಂತೆ ಇರ್ಬೇಕು. ಹಾಗಿದ್ದಾಗ ಮಾತ್ರ ಅವು ಅಕ್ಸೆಪ್ಟಬಲ್ ಆಗ್ತವೆ. ಅಂಡ್ ನೆಕ್ಸ್ಟ್ ಒನ್, ಒಂಬತ್ತನೇದಾಗಿ ಸೈಜ್ ಆಫ್ ಕಮ್ಯುನಿಟಿ, ಸಮುದಾಯದ ಗಾತ್ರ, ಸೈಜ್ ಆಫ್ ಕಮ್ಯುನಿಟಿ. ದರ್ ಈಸ್ ನೋ ಪರ್ಟಿಕ್ಯುಲರ್ ಸೈಜ್ ಟು ಕಮ್ಯುನಿಟಿ. ಸಮುದಾಯಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಗಾತ್ರ ಇಲ್ಲ.
ಕಮ್ಯುನಿಟಿ ಮೇ ಬಿ ಲಾರ್ಜ್ ಆರ್ ಸ್ಮಾಲ್, ಅದು ಚಿಕ್ಕದಿರಬಹುದು ದೊಡ್ಡದಿರಬಹುದು, ಇಷ್ಟೇ ಇರಬೇಕು ಹೀಗೆ ಇರಬೇಕು ಎನ್ನುವಂತ ಒಂದು ಇಲ್ಲ. ವಿಲೇಜ್ ಕಮ್ಯುನಿಟಿ ಇಸ್ ಎ ಸ್ಮಾಲ್, ಅರ್ಬನ್ ಕಮ್ಯುನಿಟಿ ಇಸ್ ಎ ಲಾರ್ಜ್. ಗ್ರಾಮೀಣ ಸಮುದಾಯ ಸಣ್ಣದು, ನಗರ ಸಮುದಾಯ ದೊಡ್ಡದು. ಹೀಗೆ ಇರಬೇಕು ಮೊದಲು, ಇಷ್ಟೇ ಇರಬೇಕು ಎನ್ನುವಂಥದ್ದೇನಿಲ್ಲ. ಎಷ್ಟು ಜನರು ಬೇಕಾದ್ರೂ ಇರ್ಬೋದು, ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅಂಡ್ ಲಾಸ್ಟ್ ಒನ್, ಕಾಮನ್ ಇಂಟ್ರೆಸ್ಟ್, ಸಾಮಾನ್ಯ ಆಸಕ್ತಿಗಳು. An individual has a common interest in the community because that is support for the existence of community sentiment. ನಾನು ಹೇಳಿದೆ, ಸಾಮುದಾಯಿಕ ಭಾವನೆಗಳು ಸಮಾನವಾಗಿರ್ಬೇಕು, ಆಸಕ್ತಿಗಳು ಸಮಾನವಾಗಿರ್ಬೇಕು, ನಾವು ಎನ್ನುವಂತ ಭಾವನೆ ಇರಬೇಕು. ಕಾಗೆ ಒಂದು ಗುಟುಕು ಕಂಡರೆ ಕೂಗು ಕರೆಯುವುದು ಬಳಗವನ್. ಮನುಷ್ಯ ಆಗಲ್ಲ. ಅಲ್ಲೆಲ್ಲ ಎಂಟಾಣಿ ಬಿದ್ದಿದೆ, ₹1 ಬಿದ್ದಿದೆ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ನೋಡಿ ಅದ್ರ ಮೇಲೆ ಖರ್ಚಿಪ್ ಹಾಕಿ ಆ ಖರ್ಚಿಪ್ನಿಂದ ಅದನ್ನ ಬಾಚಿಕೊಳ್ತಾನೆ. ಕಾಗೆ ಹಂಗಲ್ಲ. ಎಲ್ಲಾದ್ರೂ ಒಂದು ಗುಟುಕು ಸಿಕ್ತು ಅಂದ್ರೆ, ಎಲ್ಲಾನು ಒಂದು ತುತ್ತು ಅನ್ನ ಸಿಕ್ತು ಅಂತ ಹೇಳಿದ್ರೆ ತನ್ನನ್ನೆಲ್ಲಾನು ಕರಿತತೆ, ಕರೆದು ಬಿಟ್ಟು ಹಂಚ್ಕೊಂಡು ತಿನ್ನುತ್ತೆ, ಶೇರ್ ಮಾಡ್ಕೊಂಡು ತಿನ್ನುತ್ತೆ. ಸೊ ಇಲ್ಲಿ ಸಮುದಾಯದಲ್ಲಿ ಹಾಗೆ ಸಮಾನವಾಗಿರ್ಬೇಕು, ಆಸಕ್ತಿಗಳು ಒಂದೇ ರೀತಿಯಾಗಿರ್ಬೇಕು. ವಿಭಿನ್ನವಾಗಿದ್ರೆ ಏನಾಗ್ತವೆ ಅಂದ್ರೆ ಸ್ಪರ್ಧೆ ಬರುತ್ತಲ್ಲಿ. ನನ್ನ ಆಸಕ್ತಿಗಳನ್ನು ಈಡೇರಿಸ್ಕೊಳ್ಬೇಕು ಎನ್ನುವಂತ ಒಂದು ಸ್ಪರ್ಧೆ ಬರುತ್ತೆ. ಅವು ಆಸಕ್ತಿಗಳು ಈಡೇರ್ಲಿಲ್ಲ ಅಂತ ಹೇಳಿದ್ರೆ ಸಂಘರ್ಷಗಳು ಉಂಟಾಗ್ತವೆ, ಹೊಡೆದಾಡ್ತಾರೆ ಜನ, ಪ್ರಾಣಗಳು ಹೋಗ್ತವೆ. ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕಾಗಿ ಇನ್ನೊಬ್ಬರನ್ನ ಬಲಿ ಕೊಡ್ತಾರೆ. ಅವಾಗಿದ್ದಾಗ ಹಂಗಾದಾಗ ಅದಕ್ಕೆ ಸಮುದಾಯ ಅನ್ಸ್ಕೊಳ್ಳೋದಿಲ್ಲ. ಸಮುದಾಯ ಅನ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ವಿ ಫೀಲಿಂಗ್ ಇರ್ಬೇಕು, ವಿ ಸೆಂಟಿಮೆಂಟ್ ಇರ್ಬೇಕು, ನಾವು ಎಂಬ ಭಾವನೆ ಇರ್ಬೇಕು. ಇಲ್ಲಿ ಸ್ಪರ್ಧೆ ಬಂದಾಗ ನಾವು ಎನ್ನುವಂಥದ್ದು ಬರೋದಿಲ್ಲ, ನಾನು ಎನ್ನುವಂಥದ್ದು ಬರುತ್ತೆ. ಸ್ಪರ್ಧೆ ಎನ್ನುವಂಥದ್ದು ಬಂದಾಗ, ಸ್ಪರ್ಧೆ ಯಾವಾಗ ಬರುತ್ತೆ? ವ್ಯಕ್ತಿಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಆಸಕ್ತಿಗಳು, ಉದ್ದೇಶಗಳು ಉಂಟಾದಾಗ. ನನಗೆ ಬೇರೆ ಬೇರೆ ಆಸಕ್ತಿಗಳು ಬಂದ್ವು ಅಂತ ಹೇಳಿದ್ರೆ ನನ್ನ ಸ್ಪರ್ಧೆ ಬರುತ್ತೆ. ಆ ಸ್ಪರ್ಧೆ ಬಂದಾಗ ಸ್ಪರ್ಧೆಯ ಮೂಲಕ ನಾನು ಅವುಗಳನ್ನು ಈಡೇರಿಸ್ಕೊಂಡು ಹೋಗ್ತೀನಿ. ನಾನು ಅಲ್ಲಿಗೂ ಈಡೇರ್ಲಿಲ್ಲ ಅಂತ ಹೇಳಿದ್ರೆ ನಾನು ಜಗಳಕ್ಕೆ ಬೀಳ್ತೀನಿ. ಎಲ್ಲಿ ಹತ್ರ ನೀರಿಗೆ ಹೋಗಿರ್ತಾರೆ ನೀರು ಹಿಡಿಲಿಕ್ಕೆ, ನಾನ್ ಮುಂದು ಅಂತೇಳಿ ಹಿಡಿತಾರೆ. ಅಲ್ಲಿಗೂ ನೀರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಕೊಡ ತಗೊಂಡು ಹೊಡೆದಾಡ್ತಾರೆ, ಕೊಡ ಮುರ್ಕೊಂಡು ಹೋಗೋರಿಗೆ ಹೊಡೆದಾಡ್ತಾರೆ. ಆಮೇಲೆ ಬರೀ ಕೈಲಿ ಮನೆಗೆ ಬರ್ತಾರೆ. ಇಂಥ ಘಟನಾವಳಿಗಳನ್ನು ಸಾಕಷ್ಟು ನೋಡಿರ್ತೀವಿ ಸಮಾಜದೊಳಗೆ. ಸೊ ಇಷ್ಟು ನೀವು ಇವತ್ತು ಸಮುದಾಯದ ಬಗ್ಗೆ ತಿಳ್ಕೊಂಡಿದ್ರೆ ಸಾಕು ಅಂತೇಳಿ ಅನ್ಸುತ್ತೆ. ಸಮುದಾಯ ಅಂದ್ರೇನು, ಅದರ ಅರ್ಥ, ಅದರ ವ್ಯಾಖ್ಯಾನಗಳು, ಅದರ ಲಕ್ಷಣಗಳು. ನೆಕ್ಸ್ಟ್ ಪೀರಿಯಡ್ ನಲ್ಲಿ ಸಮುದಾಯ ಮತ್ತು ಸಮಾಜದ ಮಧ್ಯೆ ಇರಬಹುದಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನ ನೋಡೋಣ. ಸಮುದಾಯ ಮತ್ತು ಸಮಾಜದ ಮಧ್ಯೆ ಇರಬಹುದಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನ ನೋಡೋಣ. ಎನಿ ಡೌಟ್ಸ್? ಎನಿ ಡೌಟ್? ಇಲ್ವಾ? ನೆಕ್ಸ್ಟ್ ಪೀರಿಯಡ್ ನಲ್ಲಿ ಡಿಫರೆನ್ಸಸ್ ನೋಡೋಣ. ವಾಟ್ ಇಸ್ ದ ಡಿಫರೆನ್ಸಸ್ ಬಿಟ್ವೀನ್ ಕಮ್ಯುನಿಟಿ ಅಂಡ್ ಸೊಸೈಟಿ?